ನಾವೆಲ್ಲರೂ ರಿಕಿ ಪಾಯಿಂಟಿಂಗ್ನ ಮೀಟ್ ಮಾಡಿ ಫೋಟೋ ತಗೊಂಡ್ವಿ. ನಮ್ಮೆಲ್ಲರ ಟೀನೇಜ್ನ ಸೆನ್ಸೇಷನಲ್ ಸಿನಿಮಾ ಶೂಟ್ ಆಗಿದ್ದು ಮೇಜರ್ ಪೋರ್ಷನ್ಸ್ ಇದೇ ಜಾಗದಲ್ಲಿ, ಹಾಗೆ ನ್ಯೂಜಿಲೆಂಡ್ನಲ್ಲಿ. ಇಲ್ಲಿ ಒಂದು ವಿಚಿತ್ರವಾದ ಟ್ರಾಮ್ ಇದೆ. ಎಲ್ಲಿ ಗೋಡೆ ಸಿಕ್ಕಿದ್ರು ಇಲ್ಲಿ ಗ್ರಾಫಿಟಿ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ನೋಡಿ. ಇಡೀ ವಿಶ್ವದಲ್ಲೇ ಈ ರೀತಿ ಒಂದು ಆರ್ಕಿಟೆಕ್ಚರ್ ನಿಮ್ಗೆಲ್ಲೂ ನೋಡೋಕೆ ಸಿಗಲ್ಲ. ನೀವೆಲ್ಲರೂ ಶಾಕ್ ಆಗ್ತೀರಾ. ಈ ದೇಶದ ಹತ್ರ ಇರುವಂತಹ ಮಿಲಿಟರಿ ಫೋರ್ಸಸ್ ನಂಬರ್ ಕೇಳಿದ್ರೆ ಹೆಂಗ್ ಕೊಟ್ಟಿದೆ ನೋಡಿ. ಒಳ್ಳೆ ಕಾರ್, ಮರ್ಸಿಡೀಸ್ ತರ ಇದೆ ಕಾರು. ಏನ್ ಒಳ್ಳೆ ಹೈಟೆಕ್ ಯಾವ್ದು ರೋಬೋಟ್ ತರ ಇದೆ ಇದು ಕಾರು. ನಮ್ಮ ಸಂಜನಾ ಮೇಡಮ್ ಪ್ರತಿ ದಿವಸ ಸಂಜೆ ಕೆಲಸ ಮುಗಿಸ್ಕೊಂಡು ಬಂದು ನನ್ನ ವಿಡಿಯೋಸ್ ನೋಡ್ತಾ ಇದ್ರಂತೆ. ವೀಕೆಂಡ್ ಬಂದು ಅಂದ್ರೆ ಆಫೀಸಲ್ಲೇ ಬಿಯರು ವಿಸ್ಕಿ ಓಡ್ಕ ಹಾಕೊಳ್ಳುವಂತಹ ಜನಗಳು. ಸ್ವಲ್ಪ ವಯಲೆಂಟ್ ಗೇಮು, ಫಿಸಿಕಲಿ ಫಿಟ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ನಾನು ಖುಷಿಯಾಗಿದ್ದೀನ ಬೇಬಿ? ಹಾಂ ಇದ್ದೀನಿ, ಖುಷಿಯಾಗಿ. ಲೋಕಲ್ ಆಗಿ ನಿಂತು ಯೋಚನೆ ಮಾಡೋನ್ಗೆ ಗಲ್ಲಿ ಹಿಸ್ಟ್ರಿ ಮುಖ್ಯ. ಗ್ಲೋಬಲ್ ಆಗಿ ಗೆದ್ದು ನಿಂತಿರುವಂತಹ ಈ ಸಿಟಿಗೆ ಮಿಸ್ಟ್ರಿನೇ ಮುಖ್ಯ. ಇತಿಹಾಸ ಅಂದ್ರೆ ಕೇವಲ ಹಳೆ ಪುಟಗಳಲ್ಲ, ಬೂದಿಯಿಂದ ಎದ್ದು ಬರುವಂತಹ ಫೀನಿಕ್ಸ್ ಪಕ್ಷಿ. ಕ್ರೈಸ್ಟ್ ಚರ್ಚ್ ನಗರವನ್ನ ಫೀನಿಕ್ಸ್ ಹಕ್ಕಿಗೆ ಹೋಲಿಸಲು ಮುಖ್ಯ ಕಾರಣ ಅದರ ಅಪ್ರತಿಮ ಪುನಶ್ಚೇತನದ ಶಕ್ತಿ. ಪುರಾಣಗಳಲ್ಲಿ ಫೀನಿಕ್ಸ್ ಹಕ್ಕಿ ಹೇಗೆ ತನ್ನದೇ ಚಿತಾಭಸ್ಮ ಅಥವಾ ಬೂದಿಯಿಂದ ಮತ್ತಷ್ಟು ಬಲಿಷ್ಠವಾಗಿ ಮರುಜನ್ಮವನ್ನ ಪಡೆದು ಮೇಲೆದ್ದು ಬಂತೋ, ಅದೇ ರೀತಿ 2011ರ ಭೀಕರ ಭೂಕಂಪದಲ್ಲಿ ಸಂಪೂರ್ಣವಾಗಿ ಧೂಳಿಪಟವಾಗಿದ್ದ ಕ್ರೈಸ್ಟ್ ಚರ್ಚ್ ನಗರ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ ವಿನಾಶವನ್ನ ಕಂಡಿತು. ಈ ನಗರದ ಕತೆ ಮುಗೀತು ಅಂತ ಎಲ್ಲರೂ ಅನ್ಕೊಂಡಾಗ ಇಲ್ಲಿನ ಧೀಮಂತ ಜನ ಕಂಟೈನರ್ ಮಾಲ್ಗಳು ಮತ್ತು ಕಾರ್ಡ್ಬೋರ್ಡ್ ಕೆಥಿಡ್ರಲ್ ನಂತಹ ವಿಶಿಷ್ಟ ಆವಿಷ್ಕಾರಗಳ ಮೂಲಕ ಕೇವಲ ಚೇತರಿಸಿಕೊಳ್ಳೋದಷ್ಟೇ ಅಲ್ಲ, ಇಂದು ಇಡೀ ವಿಶ್ವದಲ್ಲಿ ಅತ್ಯಂತ ಸುರಕ್ಷಿತ, ಹಸಿರಾದ ಹಾಗೂ ಅತ್ಯಾಧುನಿಕ ಸ್ಮಾರ್ಟ್ ಸಿಟಿಯಾಗಿ ವಿಜೃಂಭಣೆಯಿಂದ ಮರುಜನ್ಮ ಪಡೆದು ನಿಂತಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ವಿನಾಶದ ಬೂದಿಯಿಂದ ಎದ್ದು ಬಂದು ಜಗತ್ತಿಗೆ ಮಾದರಿಯಾಗಿರೋ ಈ ನಗರ ನಿಜಕ್ಕೂ ನ್ಯೂಜಿಲೆಂಡ್ ನ ಫೀನಿಕ್ಸ್ ಹಕ್ಕಿಯೇ ಸರಿ. ಇಲ್ಲಿ ಹಸಿರಿದೆ, ಹಸನ್ ಮುಖ ಜನರಿದ್ದಾರೆ, ಕಣ್ಣಿಗೆ ಹಬ್ಬ ನೀಡೋ ಸಿನಮೀಯ ತಾಣಗಳಿವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾವನ್ನೇ ಗೆದ್ದು ಬಂದ ಸೌಮ್ಯ ಸ್ವಭಾವದ ಸಿಂಹದಂತಹ ಇತಿಹಾಸ ಇದೆ. ಗಟ್ಮುಟ್ಟಾಗಿ ಕೂತ್ಕೊಳ್ಳಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಈ ಒಂದು ಸಿಟಿಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ. ನ್ಯಾಪ್ಸ್ಕೊಳ್ಳಿ. ಲೊಕೇಶನ್ ಎಲ್ಲೋ ನೋಡ್ದಾಗಿದೆ ಅಲ್ವಾ? ಕ್ರೈಸ್ಟ್ ಚರ್ಚ್ ಅಲ್ಲಿ ಕಹೋನಾ ಪ್ಯಾರ್ ಹೇ, ನಮ್ಮೆಲ್ಲರ ಟೀನೇಜ್ನ ಸೆನ್ಸೇಷನಲ್ ಸಿನಿಮಾ ಶೂಟ್ ಆಗಿದ್ದು ಮೇಜರ್ ಪೋರ್ಷನ್ಸ್ ಇದೇ ಜಾಗದಲ್ಲಿ, ಹಾಗೆ ನ್ಯೂಜಿಲೆಂಡ್ನಲ್ಲಿ. ಆ ಸೆಕೆಂಡ್ ಹಾಫ್ ಬರುತ್ತಲ್ಲ, ಸಂಪೂರ್ಣವಾಗಿ ಇಲ್ಲೇ ಶೂಟ್ ಆಗಿದ್ದು. ಈ ಊರಿನ ಕ್ಯೂಟ್ ಟ್ರಾಮ್ ಎಷ್ಟು ಸಕ್ಕದಾಗಿದೆ ಅಂತ ನೋಡಿ. ಎಸ್ ಬಾಸ್, ಇವತ್ತು ನಾವು ಮಾತಾಡ್ತಾ ಇರೋದು ಪ್ರಕೃತಿ ಮುನಿಸ್ಕೊಂಡು ಮುಗಿಸೇ ಬಿಡ್ತು ಅಂದ್ಕೊಂಡಾಗ ಅದೇ ಪ್ರಕೃತಿಯ ಎದೆಯನ್ನು ಸೀಳಿ ಹೊಸ ಯುಗವನ್ನು ಸೃಷ್ಟಿ ಮಾಡಿದಂತಹ ಸೌತ್ ಐಲ್ಯಾಂಡ್ನ ಸುಲ್ತಾನ್, ನ್ಯೂಜಿಲೆಂಡ್ನ ಹೆಮ್ಮೆಯ ಕ್ರೈಸ್ಟ್ ಚರ್ಚ್ ನಗರ. ನಾವಿರುವಂತಹ ಕ್ರೈಸ್ಟ್ ಚರ್ಚ್ನ ಪಾಪ್ಯುಲೇಷನ್ನು ಕೇವಲ 4 ಲಕ್ಷ. ನಮ್ಮಲ್ಲಿ ಒಂದು ಏರಿಯಲ್ಲಿ ಇರ್ತಾರಲ್ಲ ಅಷ್ಟು ಜನ ಇಲ್ಲಿದ್ದಾರೆ. ಮತ್ತು ಇದು ಇಡೀ ನ್ಯೂಜಿಲೆಂಡ್ನ 2ನೇ ಅತ್ಯಂತ ದೊಡ್ಡ ನಗರ ಆಫ್ಟರ್ ಆಕ್ಲ್ಯಾಂಡ್. ಇಲ್ಲಿ ಒಂದು ವಿಚಿತ್ರವಾದ ಟ್ರ್ಯಾಮ್ ಇದೆ. ಈ ಟ್ರ್ಯಾಮನ್ನು ಓಡಿಸ್ಕೊಂಡು ಹೋಗಿ ತೋರಿಸ್ತೀನಿ ನೋಡಿ, ಎಲ್ಲಿ ಹೋಗ್ತಾ ಇದೆ ಈ ಟ್ರ್ಯಾಮು ಅಂತ ಒಂದ್ಸಲಿ. ಟ್ರ್ಯಾಮು ಮಾಲ್ ಒಳಗೆ ಹೋಗ್ತಾ ಇದೆ ಅಲ್ಲಿ ನೋಡಿ. ಇದಕ್ಕೆ ಟಿಕೆಟ್ ತೊಗೋಬೋದು. ಇಡೀ ದಿವಸ 18 ಸ್ಟಾಪ್ಸ್ ಇರುತ್ತೆ. ಸಿಟಿಯಲ್ಲಿ ಬೇರೆ ಬೇರೆ ಕಡೆ ಇಳ್ಕೊಂಡು ಬೇರೆ ಬೇರೆ ಲೊಕೇಶನ್ಸ್ನ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಡೆಫಿನೆಟ್ಲಿ ವರ್ತ್ ಇಟ್ಟು ಕ್ರೈಸ್ಟ್ ಚರ್ಚ್ನ ಈ ರೀತಿ ನೋಡೋದು. ನೋಡಿ ಇಲ್ಲಿ ಇದೊಂದು ಮಾಲು. ಈ ಮಾಲಲ್ಲಿ ಟಿಕೆಟ್ಸ್ ಅವೈಲೇಬಲ್ ಇದೆ, ಟ್ರ್ಯಾಕು ಕೂಡ ಇದೆ. ಮಾಲ್ ಒಳಗೇ ಟ್ರ್ಯಾಮ್ ಪಾಸ್ ಆಗಿ ಆಚೆ ಸಿಟಿ ಕಡೆ ಹೋಗುತ್ತೆ. ಈ ಥೈಲ್ಯಾಂಡ್ ಜನಗಳು ಇದೂ ಬಿಟ್ಟಿಲ್ಲ ರೀ, ಇದನ್ನು ಇಟ್ಕೊಂಡು ಮಾರ್ಕೆಟಿಂಗ್ ಮಾಡಿಬಿಟ್ಟು ಟ್ರ್ಯಾಮ್ ಥೈ ಮಸಾಜ್ ಅಂತ ಇಲ್ಲೇ ಶುರು ಮಾಡಿಬಿಟ್ಟಿದ್ದಾರೆ. ಈ ಸಿಟಿಯಲ್ಲಿ ಈ ಥರ ಸ್ಕೂಟರ್ಸ್ ಇದೆ. ಈ ಸ್ಕೂಟರ್ಸು ಇದನ್ನು ತೊಗೊಳ್ತಾ ಇದ್ದೀನಿ. 1 ನಿಮಿಷಕ್ಕೆ 45 ಸೆಂಟ್ಸ್, ಆಲ್ಮೋಸ್ಟ್ 25 ರೂಪಾಯಿ ಬೀಳುತ್ತೆ. ಒಂದು ಸ್ವಲ್ಪ ನಿಮಿಷ ಓಡಿಸೋಣ, ಚೆನ್ನಾಗಿರುತ್ತೆ. ನೋಡಿ ಇಬ್ಬರು ನಾಯಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಸಕ್ಕತ್ತಾಗಿದೆ ನಾಯಿಗಳು,
ಸೈಕಲಲ್ಲಿ ನಾಯಿನ ಪಾಪ ಚಳಿ ಅಂದ್ಬಿಟ್ಟು ಮೇಲೆ ಬಟ್ಟೆ ಹಾಕಿದ್ದಾರೆ. ಸಖತ್ ಮಜಾ ಇರುತ್ತೆ ನೋಡಿ. ಇದು ಹಿಂಗೆ ಸಿಟಿಲಿ ಎಲ್ಲಿ ಬೇಕೋ ಹಿಂಗೆ ಝುಯ್ ಅಂತ ಹೋಗ್ಬೋದು ನೀವು. ಇಲ್ಲೂ ಅಷ್ಟೇ ಬೇರೆ ಬೇರೆ ಕಂಪ್ನಿದೆಲ್ಲ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ವಾ, ಮಜಾ ಇದೆ ಈ ಸಿಟಿ ವೈಬು. ನಾನು ಮಾಡ್ತಾ ಇದ್ದೀನಿ ಡೀಪ್ ಡೈವು. ಥ್ಯಾಂಕ್ ಯು. ಪಾಪ ಕ್ಯಾಮ್ರಾ ಮುಂದೆ ಬರಬಾರ್ದು ಅಂತ ಆ ಕಡೆಯಿಂದ ಹೋದ್ರು. ಅಷ್ಟು ಪ್ರೀತಿ ಇಲ್ಲಿಯ ಜನಗಳಿಗೆ ಗ್ಲೋಬಲ್ ಕನ್ನಡಿಗನ ಕಂಡ್ರೆ. ಈ ಗಾಡಿ ಮಾತ್ರ ಸಖತ್ ಮಜಾ ಇರುತ್ತೆ ಸುತ್ತಾಡೋದಕ್ಕೆ. ಸೂಪರ್. ಗಾಡಿಯನ್ನು ವಾಪಸ್ಸು ಪಾರ್ಕಿಂಗ್ ಝೋನಲ್ಲಿ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನ್ಯೂಜಿಲೆಂಡಲ್ಲಿ ಬಸ್ಗಳ ಮುಂದೆ ಸೈಕಲ್ ಸ್ಟ್ಯಾಂಡ್ ಇರುತ್ತೆ. ನೀವು ನಿಮ್ಮ ಸೈಕಲ್ ತೊಗೊಂಬಂದರೆ ಮುಂದೆ ಸೈಕಲ್ ಹಾಕ್ಬಿಟ್ಟು ಬಸ್ ಒಳಗೆ ಕೂತ್ಕೊಂಡು ಹೋಗ್ಬೋದು. ಮತ್ತು ಇಳಿತಾ ಸೈಕಲ್ ಎತ್ಕೊಂಡು ಹೋಗೋದು. ಎಲ್ಲಿ ಗೋಡೆ ಸಿಕ್ಕಿದ್ರು ಇಲ್ಲಿ ಗ್ರಾಫಿಟಿ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ನೋಡಿ. ರಾತ್ರಿ ಇದು ನೋಡಿದ್ರೆ ಎದುರ್ಕೊಂಡು ಓಡೋಗ್ಬಿಡ್ಬೇಕು. ಇಲ್ಲಿ ದೆವ್ವಭೂತಗಳ ಗ್ರಾಫಿಟಿ ಜಾಸ್ತಿ ಮಾಡಿದ್ದಾರೆ. ಇಡೀ ಸಿಟಿಲಿ ಯಾವ ಗೋಡೆ ಸಿಕ್ಕಿದ್ರು ಗ್ರಾಫಿಟಿ. ವರ್ಲ್ಡ್ ಫೇಮಸ್ ಕ್ರೈಸ್ಟ್ ಚರ್ಚ್ ಸ್ಟೇಡಿಯಂ. ಕ್ರೈಸ್ಟ್ ಚರ್ಚಲ್ಲಿ ಮದ್ರಾಸ್ ಸ್ಟ್ರೀಟ್ ಅಂತ ಒಂದು ಬೀದಿಗೆ ಹೆಸರಿಟ್ಟಿರೋದು ಖುಷಿ ಆಗ್ತಾ ಇದೆ. ಇಲ್ಲೊಂದು ಕಾನ್ಸೆಪ್ಟ್ ನೋಡಿ, ಬಿಯರ್ ಸೈಕಲ್ ಅಂದ್ಬಿಟ್ಟು. ಇಲ್ಲಿ ಕೂತ್ಕೊಂಡವರು ಬಿಯರ್ ಸರ್ವ್ ಮಾಡ್ತಾ ಇರ್ತಾರೆ. ಸೈಕಲ್ ಹೊಡ್ಕೊಂಡು ಇಡೀ ಸಿಟಿಯನ್ನು ಸುತ್ತಾಡೋದು. ಇಡೀ ಗ್ರೂಪ್ಗಳು ಕೂತ್ಕೋಬೋದು. 1 2 3 4 5 6 ಇಲ್ಲೊಂದು 2 ಸೀಟು ಎಲ್ಲ ಕಡೆ ಕೂತ್ಕೊಂಡು ಸೈಕಲ್ ಹೊಡಿತಾ ಇರೋದು. ಸೈಕಲ್ ಹೊಡೆದ್ರೆ ಅದು ಮೂವ್ ಆಗುತ್ತೆ. ಅಂದರೆ ನೀವು ಕುಡಿದಿರೋಂಥ ಬಿಯರ್ ಕ್ಯಾಲರೀಸ್ನ ಇಲ್ಲೇ ಇಳಿಸ್ಬೋದು. ನಾ ಎಲ್ಲೂ ನೋಡಿಲ್ಲ ಈ ಥರದೊಂದು ಬಿಯರ್ ಸೈಕಲ್ನ ಫಸ್ಟ್ ಟೈಮ್. ಕಲ್ಲಲ್ಲಾದರೂ ಕಟ್ಟಿ, ಮಣ್ಣಲ್ಲಾದರೂ ಕಟ್ಟಿ, ಕಾರ್ಡ್ಬೋರ್ಡಲ್ಲಾದರೂ ಕಟ್ಟಿ, ಪೇಪರಲ್ಲಾದರೂ ಕಟ್ಟಿ, ಅದು ನಿಂತ್ಕೊಂಡಿದ್ರೆ ಆ್ಯಸ್ ಲಾಂಗ್ ಆ್ಯಸ್ ಇಟ್ ಸ್ಟ್ಯಾಂಡ್ಸ್ ಅದಕ್ಕೊಂದು ರೀತಿಯ ವರ್ತ್ ಇರುತ್ತೆ. ನೀವು ನೋಡ್ತಾ ಇದ್ದೀರಾ, ಇಡೀ ವಿಶ್ವದಲ್ಲೇ ಈ ರೀತಿ ಒಂದು ಆರ್ಕಿಟೆಕ್ಚರ್ ನಿಮಗೆಲ್ಲೂ ನೋಡೋಕ್ಕೆ ಸಿಗಲ್ಲ. ಪೇಪರ್ ಕಾರ್ಡ್ಬೋರ್ಡಿಂದ ಕಟ್ಟಿರುವಂತಹ ವಿಶೇಷವಾದ ಚರ್ಚ್. 2011ರಲ್ಲಿ ಕ್ರೈಸ್ಟ್ ಚರ್ಚಲ್ಲಿ ದೊಡ್ಡ ಭೂಕಂಪ ಆಗಿ ಸಾಕಷ್ಟು ಸಾವು ನೋವಾಗಿ ಇಡೀ ಊರೇ ಸರ್ವನಾಶ ಆದಾಗ ಇಲ್ಲಿಯ ಕೆಥಿಡ್ರಲ್ ಅಂತ ಏನಿತ್ತು ಮೇಯ್ನ್ ಪ್ಲೇಸ್ ಆಫ್ ವರ್ಷಿಪ್, ಆ ಚರ್ಚು ಕೂಡ ನೆಲಸಮ ಆಗೋಗುತ್ತೆ. ಇದರಿಂದ ನೋಡಿ, ಈಗ ನಮ್ಮಲ್ಲಿ ನಮ್ಮ ದೇವಸ್ಥಾನಗಳೆಲ್ಲ ಬಿದ್ದೋಗ್ಬಿಟ್ರೆ ಅವಾಗ ಹೆಂಗೆ ಅನ್ನಿಸ್ಬೋದು, ಒಂದು ಅರ್ಥಕ್ಬೇಕಲ್ಲೋ ಅಥವಾ ಒಂದು ಸುನಾಮಿಲೋ. ಅವಾಗ ಏನನ್ಸುತ್ತೆ, ಮನುಷ್ಯನಿಗೆ ಒಂದು ನಂಬಿಕೆ ಅಥವಾ ಹೋಪೇ ಮುಖ್ಯ. ಅವನು ಹೇಳದೆ ಅಯ್ಯೋ ದೇವರಿದೆ ಅಂದ್ಬಿಡು ಕೈ ಹಿಡಿತಾನೆ ಅಂತ. ದೇವರು ಬಿದ್ದೋಗ್ಬಿಟ್ರೆ ಕೆಳಗಡೆಗೆ ಅವಾಗ ಏನು ಮಾಡ್ತಾರೆ? ಆಗ ನ್ಯೂಜಿಲ್ಯಾಂಡ್ ದೇಶದ ರೆಸ್ಕ್ಯೂಗೆ ಬಂದಿದ್ದು ಶಿಗೊರೋ ಬೆನ್ ಅನ್ನೋ ಒಬ್ಬರು ಜಾಪನೀಸ್ ಆರ್ಕಿಟೆಕ್ಟ್. ಇವರು ಪೇಪರ್ ಆರ್ಕಿಟೆಕ್ಚರ್ಗೆ ಬಹಳ ಪ್ರಸಿದ್ಧ. ಇವರೇನು ಮಾಡಿದ್ರು, ಪೇಪರ್ ಕಾರ್ಡ್ಬೋರ್ಡನ್ನು ಯೂಸ್ ಮಾಡಿ ಪಾಲಿಥೀನ್ ಅನ್ನೋ ಒಂದು ಮೆಟೀರಿಯಲಲ್ಲಿ, ಒಂದು ರೀತಿಯ ಮೆಟೀರಿಯಲ್, ಅದು ಸ್ಪೆಷಲ್ ಮೆಟೀರಿಯಲು. ಅವರು ಈ ಥರ ವಿಚಿತ್ರ ಆರ್ಕಿಟೆಕ್ಚರ್ನ ಬೇರೆ ಬೇರೆ ಕಡೆ ಎಲ್ಲ ಕಡೆ ಎಕ್ಸ್ಪೆರಿಮೆಂಟ್ ಮಾಡಿದರು. ಇಲ್ಲಿಯ ಸಾವು ನೋವು ನೋಡಿ ಮತ್ತು ಇಲ್ಲಿಯ ಜನರ ಹತಾಶೆಯನ್ನು ನೋಡಿ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತಹ ಜಾಪನೀಸ್ ಆರ್ಕಿಟೆಕ್ಟ್ ಶಿಗೊರೋ ಬೆನ್ ಬಂದು 2 ವರ್ಷದಲ್ಲಿ ಇವ್ರಿಗೋಸ್ಕರ ಈ ಒಂದು ಅದ್ಭುತವಾದ ಚರ್ಚನ್ನು ಕಟ್ಕೊಡ್ತಾರೆ. 2013ರಲ್ಲಿ ಇದು ಓಪನ್ ಆಗುತ್ತೆ. 10 ವರ್ಷ ಮಾತ್ರ ಬಾಳಿಕೆ ಬರುತ್ತೆ ಅಂತ ಅವ್ರು ಹೇಳಿರ್ತಾರೆ. ಅವ್ರು ಹೇಳೋದೇನೆಂದರೆ, ನೀವು ಕಲ್ಲಲ್ಲಿ ಕಟ್ಟಿದಂತಹ ಕೆಥಿಡ್ರಲ್ಲೇ ಅರ್ಥಕ್ವೇಕ್ ನಿಲ್ಲಿಲ್ಲ, ಇನ್ನು ನಾನು ಕಟ್ಟಿದಂತಹ ಕಾರ್ಡ್ಬೋರ್ಡಲ್ಲಾಗಲಿ ಯಾವುದ್ರಲ್ಲಾಗಲಿ ಅದು ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಮಾತ್ರ ಅದಕ್ಕೆ ವರ್ತು. ಸೊ ನಾನು ಕಟ್ಕೊಡ್ತೀನಿ ಅಂತ ಕಟ್ಕೊಡ್ತಾರೆ. ಕೆಳಗಡೆ 8 ಶಿಪ್ನ ಕಂಟೈನರ್ನ ಹಾಕಿ ಆ್ಯಂಕರ್ ಮಾಡ್ತಾರೆ, ಅಂದರೆ ಆ ಒಂದು ಬಿಗಿ ಹಿಡಿಯೋದಕ್ಕೆ. ಮೇಲ್ಗಡೆ 98 ಟ್ಯೂಬ್ಗಳನ್ನ ಹಾಕಿ ನಿಲ್ಲಿಸ್ತಾರೆ. ಸೊ ಇದು ಈ ರೀತಿ ಒಂದು ನಿಮಗೆ ಆರ್ಕಿಟೆಕ್ಚರು ವಿಶ್ವದಲ್ಲಿ ಬೇರೆ ಎಲ್ಲೂ ನೋಡೋಕ್ಕೆ ಸಿಗಲ್ಲ. ನೋಡಿ ಹೆಂಗಿದೆ ಅಂತ, ಪೇಪರ್ ಕಾರ್ಡ್ಬೋರ್ಡಲ್ಲಿ ಮಾಡಿರುವಂತಹ ಚರ್ಚು. ಅದಕ್ಕೆ ಇದನ್ನು ಕಾರ್ಡ್ಬೋರ್ಡ್ ಚರ್ಚ್ ಅಂತ ಕೂಡ ಕರೀತಾರೆ. ಇದು ವರ್ಲ್ಡಲ್ಲೇ ಒಂದು ವಿಶೇಷವಾದ ವಿನ್ಯಾಸ. ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ, ಸೈಲೆನ್ಸ್ ಆಗಿರಬೇಕು. ಒಳಗೆ ಹೋಗ್ಬಿಟ್ಟು ಬರೋಣ ಬನ್ನಿ.
ನನ್ನ ಪಕ್ಕದಲ್ಲಿ ಜಿಗಿ ಜಿಗಿ ಅಂತ ಹರಿತಾ ಇರುವಂತಹ ಏವಾನ್ ನದಿ ಈ ಸಿಟಿಯ ಅಂದವನ್ನ ಡಬಲ್ ಮಾಡಿದೆ. ಇಲ್ಲಿ ಬೋಟಿಂಗ್ ಮಾಡೋದು ಪ್ರವಾಸಿಗರಿಗೆ ಒಂದು ಕನಸು. ಆದ್ರೆ ಈ ಸಿಟಿಯ ಅಸ್ಲಿ ಪವರ್ ಇರೋದು ಇದರ ಲೊಕೇಶನ್ ನಲ್ಲಿ. ಈ ಕ್ರೈಸ್ಟ್ ಚರ್ಚ್ ನಗರ ಇಡೀ ಜಗತ್ತಿಗೆ ಅಂಟಾರ್ಟಿಕಾ ಖಂಡದ ಗೇಟ್ ವೇ ಇದ್ದ ಹಾಗೆ. ಸೌತ್ ಪೋಲ್ಗೆ ಹೋಗುವಂತಹ ಇಂಟರ್ನ್ಯಾಷನಲ್ ಸೈಂಟಿಸ್ಟ್ಗಳು ಮತ್ತೆ ರಿಸರ್ಚರ್ಸ್ ಅವರ ಮಿಷನ್ಸ್ ಶುರುವಾಗೋದು ಇದೇ ಮಣ್ಣಿನಿಂದ. ಅಷ್ಟೇ ಅಲ್ಲ, ಈ ಸಿಟಿಯ ಕೆಳಗೆ ನೀವು ಭೂಮಿಯತ್ತ ನೇರವಾಗಿ ಕೊರೆದುಕೊಂಡು ಹೋದ್ರೆ ಮರುಬದಿಯಲ್ಲಿ ಚೀನಾ ಸಿಗಲ್ಲ. ಅಂದ್ರೆ ಮ್ಯಾಪ್ ಅಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತಿದ್ದು ಡೈರೆಕ್ಟ್ ಹೋದ್ರೆ ಚೈನಾ ಅಂತ ಕಾಣಿಸುತ್ತೆ. ಬಟ್ ಇನ್ ಆಕ್ಚುಯಾಲಿಟಿ ನೇರ ಸ್ಪೇನ್ ದೇಶದ ಏಕಾರೂನಾ ಸಿಟಿ ಸಿಗುತ್ತೆ. ಜಗತ್ನಲ್ಲಿ ಈ ತರ ಪಕ್ಕಾ ಆಪೋಸಿಟ್ ಎಂಡ್ ಹೊಂದಿರುವಂತಹ ಕೇವಲ 8 ಸಿಟಿಗಳಲ್ಲಿ ಇದು ಕೂಡ ಒಂದೇ ಕಡೆ ನಿಂತು ಇಡೀ ಗ್ಲೋಬ್ ಅನ್ನೇ ಫೀಲ್ ಮಾಡೋ ತರ ಇದೆ ಈ ಒಂದು ಜಾಗ. ಇಲ್ಲಿ ನಾನು ಹಿಂದೆ ನೋಡ್ತಾ ಇರುವಂತಹ ಜಾಗ ನ್ಯೂಜಿಲೆಂಡ್ ತನ್ನ ಮಿಲಿಟರಿಗೆ ಕೊಡ್ತಾ ಇರುವಂತಹ ಒಂದು ಮೆಮೊರಿ. ನ್ಯೂಜಿಲೆಂಡ್ ದೇಶಕ್ಕೋಸ್ಕರ ತ್ಯಾಗ ಮಾಡಿದಂತಹ ಸೋಲ್ಜರ್ಸ್ನ ನೆನಪಿಗೋಸ್ಕರ ಮಾಡಿರುವಂತಹ ಬ್ರಿಡ್ಜ್ ಆಫ್ ರಿಮೆಂಬರೆನ್ಸ್. ಆದರೆ ನೀವೆಲ್ಲರೂ ಶಾಕ್ ಆಗ್ತೀರಾ, ಈ ದೇಶದ ಹತ್ರ ಇರುವಂತಹ ಮಿಲಿಟ್ರಿ ಫೋರ್ಸಸ್ ನಂಬರ್ ಕೇಳಿದ್ರೆ ಕೇವಲ 15,000. ಇವರನ್ನು NZDF ಅಂತ ಕರೀತಾರೆ, ನ್ಯೂಜಿಲೆಂಡ್ ಡಿಫೆನ್ಸ್ ಫೋರ್ಸಸ್ ಅಂದ್ಬಿಟ್ಟು. ಇವರು ಆರ್ಮಿ, ಏರ್ಫೋರ್ಸ್, ನೇವಿ 3 ಸೇರಿ ಟ್ರೈ ಡಿಫೆನ್ಸ್ ರೀತಿಯಲ್ಲಿ ಈಗ ನಮ್ಮ ಭಾರತ ದೇಶದ ಸೇನೆ ಮತ್ತು ಏರ್ಫೋರ್ಸ್ ಮತ್ತು ನೇವಿ 3 ಸೇರಿ ಟ್ರೈ ಡಿಫೆನ್ಸ್ ಫೋರ್ಸ್ ಅಂತ ಅಂಡಮಾನಲ್ಲಿ ಮಾಡಿದೆ, ಒಟ್ಟಿಗೆ ಕೆಲಸ ಮಾಡ್ತಾರೆ. ಅದೇ ರೀತಿ ಇವರು ಇಡೀ ದೇಶದಲ್ಲಿ ಕೆಲಸ ಮಾಡ್ತಾರೆ. ಇವರಿಗೆ ಸಿಗ್ನಿಫಿಕೆಂಟ್ ಥ್ರೆಟ್ ಯಾವುದೂ ಇಲ್ಲ. ಇವರ ಮೇಜರ್ ಆಲೀಸ್ ಅಂದರೆ ಆಸ್ಟ್ರೇಲಿಯಾ, ಅಮೇರಿಕಾ ಹಾಗೆ ಯುನೈಟೆಡ್ ಕಿಂಗ್ಡಮ್. ಇವ್ರ ಜೊತೆಗೆ ಸೇರಿಕೊಂಡು ಇವರು ಮಿತ್ರ ರೀತಿಯಲ್ಲಿ ಸಪೋರ್ಟ್ ಕೊಡ್ತಾರೆ. ಬಟ್ ಕಮ್ಮಿ ಜನ ಇದ್ರೂ ಇವರ ಟೆಕ್ನಾಲಜಿ ಮತ್ತು ಎಕ್ವಿಪ್ಮೆಂಟು ಹೈಲಿ ಡೆವಲಪ್ಡ್ ಅಂತ ಕೇಳ್ಪಡ್ತಾ ಇದ್ದೀನಿ. ಬಟ್ ಗೊತ್ತಿಲ್ಲ. ಬಟ್ ಆದರೂ ಏನೇ ಇದ್ರೂ 15,000 ನಂಬರು ಫಾರ್ ಅ ಪಾಪ್ಯುಲೇಷನ್ ಆಫ್ ಆಲ್ಮೋಸ್ಟ್ 55 ಲಕ್ಷ, ಬಹಳ ಕಮ್ಮಿ ಅಂತ ಹೇಳ್ಬೋದು. ಬಟ್ ಇವರಿಗೆ ಬಾರ್ಡರ್ಸಲ್ಲಿ ಯಾವುದೂ ಥ್ರೆಟ್ ಇಲ್ಲ, ಸುತ್ತಮುತ್ತ ಯಾರು ಅಟ್ಯಾಕ್ ಮಾಡೋಕ್ಕೆ ಬರ್ತಾಯಿಲ್ಲ. ಅದಕ್ಕೋಸ್ಕರ ಇವರು ಮಿಲ್ಟ್ರಿಯ ಮೇಲೆ ಅಷ್ಟೊಂದು ಗಮನ ಹರಿಸಿಲ್ಲ. ಒಂದು ಕೊರಿಯನ್ ರೆಸ್ಟೋರೆಂಟ್ ಸಿಕ್ತು, ಸಿಯೋಲ್ ಬೌಲ್ ಅಂದ್ಬಿಟ್ಟು. ಅಲ್ಲಿ ಒಂದು ಚಿಕನ್ ಬೌಲ್ ತೊಗೊಂಡೆ. ನಿಜವಾಗಲೂ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಮೀಟ್ ಬಹಳ ಟೆಂಡರ್ ಆಗಿದೆ, ಸಾಸ್ಗಳು ಚೆನ್ನಾಗಿದೆ, ಮೊಟ್ಟೆ ಇದೆ, ಅನ್ನ ಇದೆ, ತರಕಾರಿ ಇದೆ. ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳ್ಬೋದು. ಬರೀ ಸಂಜೆ ಸುತ್ತಾಡ್ತಾ ಇದೆ, ಏನೂ ತಿಂದಿರಲಿಲ್ಲ. ಇವಾಗ ಊಟದ ಸಮಯ. ತುಂಬ ರುಚಿಯಾಗಿದೆ. ಸೊ ಅಗೇನ್ ಇಲ್ಲಿಯ ಕುಸೀನ್ ಏನಂದರೆ ಜಾಸ್ತಿ ಸೌತ್ ಈಸ್ಟ್ ಏಷ್ಯಾನ ಜನ ಇಷ್ಟಪಡ್ತಾರೆ. ಸೂಶಿ, ಈ ಕೊರಿಯನ್ ಫುಡ್ಡು ಮತ್ತು ಇಂಡಿಯನ್ ಫುಡ್ಡು. ಸೊ ಈ ಥರ ಊಟಗಳೇ ಇವ್ರು ಮಾಡೋದು. ಅದು ಬಿಟ್ಟರೆ ಇವ್ರ ಊಟ ಅಂದರೆ ಫಿಶ್ ಚಿಪ್ಸು, ಬರ್ಗರ್ಸು, ಈ ಥರನೇ ಫ್ರೈಡ್ ಚಿಕನ್, ಫ್ರೆಂಚ್ ಫ್ರೈಸ್. ಸಂಜೆ ಆದರೆ ಈ ಥರ ವಾರ್ಮರ್ಸ್ನ ಆನ್ ಮಾಡ್ತಾರೆ, ಗ್ಯಾಸಿಂದ ಆಪ್ರೇಟ್ ಆಗುತ್ತೆ. ಇದು ನಮ್ಮನೆ ಬೆಚ್ಚಗಿಡುತ್ತೆ, ಚಳಿ ಇದೆ ಅಲ್ವಾ. ಆ ಸೈಕಲ್ ನೋಡಿ ಹೇಗಿದೆ ಅಂತ, ಹಿಂಗೆ ಮಾಡ್ಕೊಂಡು ಹೋಗ್ತಾರೆ ಸೈಕಲ್ನ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸದ 21ನೇ ದಿವಸ ಶುರುವಾಗಿದೆ. ಬೆಳಗ್ಗೆ 4 ಗಂಟೆಗೆ. ಇಂಟರ್ನ್ಯಾಷನಲ್ ಟ್ರಾವೆಲ್ ಅಂದಾಗ ನಿಮಗೆ ಸಾಕಷ್ಟು ಟೈಮ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಹೆಂಗಂದ್ರೆ ಹಂಗೆ ಓಡಾಡೋಕ್ಕಾಗಲ್ಲ, ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಕೆಲವು ಎಸ್ಪೆಷಲಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಅಮೇರಿಕಾ ಈ ಥರ ಎಕ್ಸ್ಪೆನ್ಸಿವ್ ದೇಶಗಳಲ್ಲಿ, ಯುರೋಪ್, ನಿಮಗೆ ಒಂದೊಂದು ನಿಮಿಷವೂ ದುಡ್ಡಿಗೆ ಸಮ ಆಗುತ್ತೆ. ಒಂಚೂರು ಏನಾದ್ರು ಮಿಸ್ ಮಾಡಿದ್ರೆ ಮತ್ತೆ ಅದಕ್ಕೊಂದು 15-20 ಸಾವಿರ ಖರ್ಚಾಗ್ಬಿಡುತ್ತೆ. ಒಂದ್ಸಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಟ್ರೈನ್ನ ಮಿಸ್ ಮಾಡಿದೆ, ವಾಪಸ್ ನಾನು ಹೋಟ್ಲಿಗೆ ಹೋಗೋದಕ್ಕೆ 12,000 ರೂಪಾಯಿ ಖರ್ಚಾಯಿತು. ಸೊ ಆ ಥರ ಚಿಕ್ಕ ಮಿಸ್ಟೇಕ್ಸು ಕೂಡ ನಿಮಗೆ ಬಹಳ ಭಾರಿ ಪಡುತ್ತೆ. ಈಗ ನಾನಿದ್ದೀನಿ ಕ್ರೈಸ್ಟ್ ಚರ್ಚ್ ನ್ಯೂಜಿಲೆಂಡ್ನಲ್ಲಿ. ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. ಅಲ್ಲಿಂದ ನಮ್ಮ ಪ್ರಯಾಣ ವಾಪಸ್ ಆಸ್ಟ್ರೇಲಿಯಾ ಕಡೆಗೆ. ನ್ಯೂಜಿಲೆಂಡ್ ಟ್ರಿಪ್ಪನ್ನು ಸಂಪೂರ್ಣವಾಗಿ ಮುಗಿಸೋಕ್ಕಾಗಲಿಲ್ಲ. ಇಲ್ಲಿ ಸಾಕಷ್ಟು ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರು ಮೆಸೇಜ್ ಮಾಡಿದರು, ಫೋನ್ ಮಾಡಿದರು, ಬಹಳ ಪ್ರೀತಿಯಿಂದ ಸಿಗೋಣ, ನಮ್ಮಲ್ಲಿ ಬನ್ನಿ ಇರಿ ಅಂತೆಲ್ಲ ಹೇಳಿದರು. ಇರಬೇಕು ಅಂತ ನನಗೂ ಮನಸ್ಸಿತ್ತು. ಬಟ್ ಕೆಲವು ಸಮಸ್ಯೆಗಳಿಂದ ನಾನು ಆ ಒಂದು ವಿಷಯನ ಫುಲ್ಫಿಲ್ ಮಾಡೋಕ್ಕಾಗ್ತಾಯಿಲ್ಲ. ಮತ್ತೊಮ್ಮೆ ಬರ್ತೀನಿ ಖಂಡಿತ. ಆಗ ಇನ್ನೂ ಸಾಕಷ್ಟು ಸಮಯ ಇಟ್ಕೊಂಡ್ಬರ್ತೀನಿ. ನ್ಯೂಜಿಲೆಂಡ್ ನನಗೆ 30 ದಿವಸಕ್ಕೆ ವೀಸಾ ಕೊಟ್ಟಿದ್ರು, ಆದರೆ ನಾನು ಬರೀ 10 ದಿವಸ ಮಾತ್ರ ಬಳಕೆ ಮಾಡಿ ವಾಪಸ್ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ನ್ಯೂಜಿಲೆಂಡ್. ಪ್ರೀತಿಯಿಂದ ನಿಮ್ಮ ದೇಶದ ವೀಸಾವನ್ನು ಕೊಟ್ಟು ನಿಮ್ಮ ದೇಶವನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇದು ನಾನಿದ್ದಂತಹ ಸಿಂಪಲ್ ಆದ ಸಕ್ಕದಾದ ಹೋಟೆಲ್ಲು. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಕ್ರೈಸ್ಟ್ ಚರ್ಚ್ದು. ಕ್ರೈಸ್ಟ್ ಚರ್ಚಲ್ಲೇನು ಹೆಚ್ಚು ಮಾಡೋದಕ್ಕೆ ಅಂಥ ಏನೂ ವಿಷಯಗಳಿಲ್ಲ. 1 ದಿವಸ ಸಾಕು. ಇಲ್ಲಿ ಜಸ್ಟ್ ಪಾಸಿಂಗ್ಗೋಸ್ಕರ ನಾವು ಯೂಸ್ ಮಾಡ್ತಾ ಇರೋದು, ಏರ್ಪೋರ್ಟ್ಗೋಸ್ಕರ. ಸಿಗೋಣ ಜರ್ನಿಯಲ್ಲಿ, ತೋರಿಸ್ತಾ ಹೋಗ್ತೀನಿ ಏನೇನು ನಡೆಯುತ್ತೆ ಅಂತ. ಕ್ರೈಸ್ಟ್ ಚರ್ಚಿಂದ ಮೆಲ್ಬೋರ್ನ್ಗೆ ಹೋಗಬೇಕು. ಮತ್ತೆ ಎಲ್ಲ ಡಿಕ್ಲರೇಷನ್ನು. ಸೊ ಪ್ರತಿ ಸಲ ಹುಷಾರಾಗಿರಬೇಕು, ಯಾಕೆಂದರೆ ಡಿಕ್ಲರೇಷನ್ ವಿಚಾರದಲ್ಲೇ ಸಿಗಾಕೊಳ್ಳೋದು. ಈಗ ನನ್ನ ಹತ್ರ ಒಂದು ಚೀಸ್ ಇದೆ, ಮೊನ್ನೆ ಡಿಯರ್ ಚೀಸ್ ತೊಗೊಂಡಿದ್ದಲ್ಲ, ಅದಿನ್ನೂ ತಿಂದಿಲ್ಲ. ಅದನ್ನು ಕೂಡ ನಾನು ಟಿಕ್ ಮಾರ್ಕ್ ಹಾಕಬೇಕು. ಆರ್ ಯು ಬ್ರಿಂಗಿಂಗ್ ಡೈರಿ ಟು ದ ಕಂಟ್ರಿ ಅಂದರೆ ಎಸ್ ಅಂತ ಹಾಕಬೇಕು.
ಮತ್ತು ನೋ ಅಂತ ಹಾಕಿದ್ರೆ ಅಲ್ಲಿ $400 ಫೈನ್ ಬೀಳುತ್ತೆ, ಮತ್ತೆ ಒಂದು $30,000 ಕಟ್ಟಬೇಕಾಗತ್ತೆ. ಸೊ ಈ ಥರ ವಿಚಾರಗಳಲ್ಲಿ ಏನೋ ಒಂದು ಆ್ಯಪಲ್ಲಿ ಇಟ್ಕೊಂಡ್ಬಿಟ್ರಿ, ಏನೋ ಇಟ್ಕೊಂಡ್ಬಿಟ್ರಿ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ರತಿಯೊಂದು ವಿಚಾರಕ್ಕೂ ಹುಷಾರಾಗಿರಬೇಕು. ಬಹಳ ದಿವಸಗಳ ನಂತರ ಗ್ರೂಪ್ ಜೊತೆಗೆ ಟ್ರಾವೆಲ್ ಮಾಡಿದಂತಹ ಅದ್ಭುತ ಅನುಭವ ಸಿಕ್ಕಿದ್ದು. 22 ದಿವಸ ಹೆಂಗೆ ಕಳೆದೋಯ್ತು ನಿಜವಾಗ್ಲೂ ಗೊತ್ತಿಲ್ಲ. ಕಣ್ಮುಚ್ಚಿ ಕಣ್ಬಿಡೋದ್ರೊಳಗೆ ಡಮಾರ್. ನಾನು ಅನ್ಕೋತಾ ಇದ್ದೆ 22 ದಿವಸ ಹೆಂಗೆ ಕಳೆಯೋದಪ್ಪ ಅಂತ. ಥೈಲ್ಯಾಂಡ್ಗೆ ನಮ್ಮ ತಂದೆ ತಾಯಿ ಜೊತೆಗೆ ಹೋದಾಗ್ಲೂ 7 ದಿವಸ ಕಳೆದಿದ್ದೆ. ಆ ಕ್ಷಣಗಳು ಕೂಡ ಮ್ಯಾಜಿಕಲ್ ಆಗಿತ್ತು. ಯಾಕೆಂದರೆ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಒಂದು ಅವಾರ್ಡ್ ತೊಗೊಂಡೆ. ನಿಮ್ಮೆಲ್ಲರಿಗೂ ಗೊತ್ತು, 17 ವರ್ಷದ ಸತತ ಸಿನಿಮಾ ಇಂಡಸ್ಟ್ರಿ ಇದ್ದಾಗ ಯಾರೂ ನಮ್ಮನ್ನ ಗುರುತಿಸಲಿಲ್ಲ. ಆದರೆ ಟ್ರಾವೆಲಲ್ಲಿ 3 ವರ್ಷ ಶುರು ಮಾಡಿದ್ಮೇಲೆ ಗ್ಲೋಬಲ್ ಕನ್ನಡಿಗ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ತು. ಬ್ಯಾಂಕಾಕಲ್ಲಿ ಕರೆದು ಕೊಟ್ಟರು. ನಮ್ಮ ತಂದೆ ತಾಯಿ ಇಲ್ಲದೆ ನಾನು ತೊಗೋಬಾರ್ದು, ಯಾಕಂದರೆ ಏನೂ ಅಚೀವ್ ಮಾಡಿಲ್ಲ ಅಲ್ಲಿವರೆಗೂ ನಾನು. ಆ ಫಸ್ಟ್ ಅಚೀವ್ಮೆಂಟೇ ನಮ್ಮ ತಂದೆ ತಾಯಿ ಸಾಕ್ಷಿ ಆಗಲೇಬೇಕು ಅಂತ ರಾಕೇಶ್ ಹೇಳಿದೆ. ರಾಕೇಶ್ ಅವರು ಚಂದ್ರು ಬ್ರೋ ಬೆಂಗಳೂರಿಂದ ಅಪ್ಪ ಅಮ್ಮನ ಕರೆಸ್ಕೊಂಡು, ನಾನು ಫಿಲಿಪೀನ್ಸಿಂದ ಬಂದೆ, ಅವರು ಥೈಲ್ಯಾಂಡಿಗೆ ಕರ್ಕೊಂಬಂದರು ಅಪ್ಪ ಅಮ್ಮನ. ನಮ್ಮ ಅಪ್ಪ ಅಮ್ಮ ಫ್ಲೈಟೇ ಎತ್ತಿಲ್ಲ, ನಮ್ಮ ಅಪ್ಪ ಬರಲ್ಲ ಅಂತ. ಫಸ್ಟ್ ಫ್ಲೈಟ್ ಲೈಫಲ್ಲಿ, ಅಂದರೆ ಇದಕ್ಕೆ ಔಟ್ಸೈಡ್ ದ ಕಂಟ್ರಿ. ಗಲಾಟೆ ಹಂಗೂ ಹಿಂಗೂ ಮಾಡಿ ಕನ್ವಿನ್ಸ್ ಮಾಡಿ ಅದಾದಮೇಲೆ ಅವಾರ್ಡ್ ತೊಗೊಂಡು 6 ದಿವಸ ಅವ್ರ ಜೊತೆಗೆ ಸುತ್ತಿದ್ದು. ಅದೊಂದು ಮ್ಯಾಜಿಕಲ್ ಮೂಮೆಂಟು. ಅದ್ರ ಹಿಂದೆ ಯುರೋಪ್ ಹೋಗಿದೆ ಗ್ರೂಪಲ್ಲಿ ವೇ ಟು ವರ್ಲ್ಡ್ ಜೊತೆಗೆ. ಅದು ಬಿಟ್ಟರೆ ಇದು ಯುರೋಪ್ನು ಮರೆಸುವಂತಹ ಟ್ರಿಪ್ಪು. ಅಂದರೆ ಅಷ್ಟು ಬ್ಯೂಟಿಫುಲ್ ಟ್ರಿಪ್ಪು. ನಮ್ಮ ಗ್ರೂಪ್ ಆಗಲಿ, ನಾವು ನೋಡಿದಂತಹ ಜಾಗಗಳಾಗಲಿ, ನನ್ನ ಪ್ರಕಾರ ಒನ್ ಆಫ್ ದ ಫೈನೆಸ್ಟ್ ಐಟನರೀಸು. ಎಲ್ಲ ಯಾರ್ಯಾರು ಐಟನರೀಸ್ ಡಿಸೈಡ್ ಮಾಡಿದ್ರಲ್ಲ ಅವರೆಲ್ಲರಿಗೂ, ನನಗೂ ಗೊತ್ತಿರಲ್ಲ ಈ ಥರ ಎಲ್ಲ ಹುಡುಕಿರ್ತೀರ ಅಂತ ಜಾಗಗಳನ್ನ. ಸೂಪರ್. ಎಲ್ಲ ಒಂದು ಚಪ್ಪಾಳೆ ಹೊಡೆಯೋಣ ಸರ್ ಎಲ್ಲರಿಗೂ. ಇದೇ ರೀತಿ ಟ್ರಾವೆಲ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಜೋಶ್ ನೋಡಿ ನಿಮ್ಮ ಏಜಲ್ಲಿ ನಮಗೆ ನಾಚಿಕೆ ಆಗಬೇಕು. ನಿಮ್ಮಷ್ಟು ಫಿಟ್ನೆಸ್ ನಾಗರಾಜ್ ಸರ್ ಎಲ್ಲಂದ್ರೆ ಹಿಂಗೆ ಕೂತ್ಕೊಂಡ್ಬಿಡ್ತಾರೆ ಹಬ್ಬಕ್ಕಂತ. ಸಾರ್ ಅವ್ರು ಕೂತ್ಕೊಂಡ ನಂಗೆ ಟೆನ್ಷನ್ ಆಗೋದು, ಅವ್ರು ಕೂತ್ಕೊಂಡ್ರು ಅಂತಲ್ಲ, ನಮ್ಗೆ ಹಂಗೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ ಅಂತ. ಏನು ಎಲ್ಲರೂ ಒಬ್ಬೊಬ್ರದ್ದು ಕೆಪಾಸಿಟಿಲಿ ಎಲ್ಲರೂ ಗ್ರೇಸ್ ಮೇಡಮ್ ಎಲ್ಲ ಅವ್ರವ್ರದ್ದೇ ಕೆಪಾಸಿಟಿಗಳಲ್ಲಿ ಎಕ್ಸ್ಟ್ರಾಡಿನರಿಗೆ. ನಮ್ಮ ಮನೋರಮ ಮೇಡಮ್ ಒಂದ್ಸಲಿ ಕಂಡುಬಿಟ್ರೆ ಎಲ್ಲರೂ ಎದುರ್ಕೊಂಡು ಓಡಬೇಕು. ಆಮೇಲೆ ಇವ್ರು ಡ್ಯಾನ್ಸ್ ಮಾಡೋದು, ಇವ್ರು ಹಾಡು ಹೇಳೋದು. ನಮ್ಮ ಬಸ್ಸು ಸರಲ್ಲಿ ಎಲ್ಲರಿಗಿಂತ ಅವರು ಅಷ್ಟೇ, ಅವ್ರ ಎನರ್ಜಿ ಪ್ರತಿಯೊಬ್ಬರು ಇಲ್ಲಿ. ರಾಯ್ಕರ್ ಸರ್ರು, ಮೈತ್ರಿ ಮೇಡಮು, ನಮ್ಮ ಕ್ರಿಶವ್ ಅವನ ಎನರ್ಜಿ, ಅವನಿದ್ದಕ್ಕೆ ನೋಡಿ ಎಲ್ಲ ಏಜ್ ಗ್ರೂಪ್ದು ಒಂದು ಒಳ್ಳೆ ಫ್ಯಾಮಿಲಿ ಇದ್ದಂಗೆ. ಇಲ್ಲ ತುಂಬ ಚೆನ್ನಾಗಿತ್ತು. ಆನೆಸ್ಟ್ಲಿ ಎಂಜಾಯ್ ಮಾಡಿದಂಥ ಟ್ರಿಪ್. ನಾನು ಒಂದು ಚೂರು ರಿಗ್ರೆಟ್ ಇಲ್ಲ ನಾನು ಬಂದಿದ್ದಕ್ಕೆ. ಕೆಲವು ಸಲ ಅನ್ಕೋತೀವಿ ಅಯ್ಯೋ ಯಾಕಾದರೂ ಹೋದವಪ್ಪ ಅಂತ. ಆದರೆ ಈ ಕ್ಷಣದಲ್ಲಂತೂ ನನಗಂತೂ ನೋ ಕಂಪ್ಲೇಂಟ್ಸ್. ಐ ಹೋಪ್ ನೀವು ಅಷ್ಟೇ ಯಾವುದೇ ರೀತಿ ರಿಗ್ರೆಟ್ ಇಲ್ಲದೆ ವಾಪಸ್ ಹೋಗ್ತಾ ಇರೋಂಥ ಅಪೇಕ್ಷೆ ಪಡ್ತೀನಿ. ನೀವು ಮತ್ತು ಲೈಫಲ್ಲಿ ಮೇಡಮ್ 3 ದಿವಸದ ಸಂತೆ, ನಗುತ್ತಾ ಬಾಳಬೇಕು, ದ್ವೇಷವೆಂಬ ಕಂತೆ ನಾವು ಸುಟ್ಟು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನಾವು ಹೋಗಬೇಕು ಅಲ್ಲಿ, ಸತ್ತ ಮೇಲೆ ನಮಗೆ ಹೆಸರು ಉಂಟು ಇಲ್ಲಿ, ಬರಲು ಏನು ತಂದೆ ಬರದು ಏನು ಹಿಂದೆ, ಏನೂ ಬರಲ್ಲ ಏನೂ ತೊಗೊಂಡೋಗಲ್ಲ, ಇಲ್ಲಿದ್ದಾಗ ಎಂಜಾಯ್ ಮಾಡೋಣ ಅಲ್ವಾ. ಜೈ ಕರ್ನಾಟಕ. ಕೊನೆಗೂ ನಮ್ಮ ವೇ ಟು ವರ್ಲ್ಡ್ ಫ್ಯಾಮಿಲಿ ಸುರಕ್ಷಿತವಾಗಿ ಕರುನಾಡಿನ ಕಡೆಗೆ ತಮ್ಮ ಫ್ಲೈಟನ್ನು ಇಂದು ಬೆಳಗ್ಗೆ ತೊಗೊಂಡ್ರು. ನಾನಾದರೆ ವಾಪಸ್ ಹೋಗಲಿಲ್ಲ. ಯಾಕೆ ಅಂದರೆ ಆಸ್ಟ್ರೇಲಿಯಾಲಿ, ನ್ಯೂಜಿಲ್ಯಾಂಡಲ್ಲಿ ಸಾಕಷ್ಟು ಜನ ಕನ್ನಡಿಗರು ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದರು. ನನಗೂ ಕೂಡ ಸಮಾಧಾನ ಆಗಿರಲಿಲ್ಲ. ಬಟ್ ನ್ಯೂಜಿಲ್ಯಾಂಡಲ್ಲಿ ಏನಾಯ್ತಪ್ಪ ಅಂದರೆ ಅರ್ಜೆಂಟ್ ಇದ್ದಿದ್ದರಿಂದ ಅಲ್ಲಿ ಮತ್ತು ವಿಂಟರ್ ಜಾಸ್ತಿ ಆಗ್ತಾಯಿದ್ರಿಂದ ಎಲ್ಲ ಮಂಜಿತ್ತು. ಹೆಚ್ಚೇನು ತೋರ್ಸೋಕ್ಕಾಗಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ಸಮ್ಮರಲ್ಲಿ ಹೋಗೋಣ ಅಂತ ಅನ್ನಿಸ್ತು. ಅದಕ್ಕೆ ವಾಪಸ್ ಬಂದೆ. ಈಗ ಆಸ್ಟ್ರೇಲಿಯಾ ದೇಶದ ಮೆಲ್ಬೋರ್ನ್ ನಗರದಲ್ಲಿದ್ದೀನಿ. ನನಗೆ ಬಹಳ ಇಷ್ಟವಾದಂತಹ ನಗರ. ಇಲ್ಲಿ ಒಂದು ಸುಂದರವಾದ ಕರುನಾಡಿನ ಜೋಡಿ ಗಂಡ ಹೆಂಡತಿ ನನ್ನನ್ನು ಹೋಸ್ಟ್ ಮಾಡ್ತಾಯಿದ್ದಾರೆ. ಬಹಳ ಖುಷಿ ಇದೆ. ಅವರನ್ನು ಡೈರೆಕ್ಟಾಗಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ. ಈಗ ಬೆಳಗಿನ ತಿಂಡಿಯ ಸಮಯ. ಇಲ್ಲಿ ಒಂದು ಫೇಮಸ್ ಬ್ರೇಕ್ಫಾಸ್ಟ್ ಸ್ಯಾಂಡ್ವಿಚ್ ಪ್ಲೇಸ್ ಇದೆಯಂತೆ, ಅಲ್ಲಿ ಕರ್ಕೊಂಬಂದಿದ್ದಾರೆ. ಈ ರೀತಿ ಇದೆ. ನೋಡಿ ಇಲ್ಲಿದ್ದಾರೆ ನಮ್ಮ
ಹೆಮ್ಮೆಯ ಕನ್ನಡಿಗರು ಸಂಜನಾ ಜೈನ್ ಮತ್ತು ಬ್ರೋ ಫುಲ್ ಹೆಸರು ಪ್ರಮಿತ್. ಏನೋ ಪ್ರಮಿತ್ ಅಂದರೆ ಗೊತ್ತಿಲ್ವಾ? ಏನು ರೀ ಪ್ರಮಿತ್ ಅಂದರೆ ನಿಮ್ಮ ಹಸ್ಬೆಂಡ್ ಅರ್ಥ ಏನು? ವಾರಿಯರಾ? ಏನು ಸ್ಪೆಷಾಲಿಟಿ ಈ ಜಾಗದ್ದು? ತುಂಬ ಚೆನ್ನಾಗಿ ಸಿಗುತ್ತೆ. ಓಕೆ, ಚೆನ್ನಾಗಿ ಸಿಂಪಲ್ ಆಗಿದೆಯಲ್ಲ ಮೆನು ನೋಡೋದಕ್ಕೆ. ಓಕೆ, ಬೆಳಗಿನ ಹೌದಾ? ಚೆನ್ನಾಗಿರುತ್ತೆ, ಮೆನು ಸಿಂಪಲ್ ಆಗಿ ಇರುತ್ತೆ. ವೆರಿ ನೈಸ್, ವೆರಿ ನೈಸ್. ನೋಡಿ ಇಲ್ಲಿ ಡೋನಟ್ಸ್ ಎಲ್ಲ ಹಿಂಗೆ ಜೋಡಿಸಿದ್ದಾರೆ. ಸ್ಯಾಂಡ್ವಿಚ್ ಫೇಮಸ್ ಅಂತೆ. ಎಲ್ಲ ಜನಗಳು ಸಕಲ ತಿಂತಾ ಇದ್ದಾರೆ. ಇಲ್ಲಿ ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾರೆ. ಇಲ್ಲಿ ಬ್ರೆಡ್ ಎಲ್ಲ ಜೋಡಿಸಿದ್ದಾರೆ. ಫುಲ್ ಬಿಸಿ ಇದೆ. ನಾವು ಬಂದಿರುವಂತಹ ಜಾಗದ ಹೆಸರು ಹೆಕ್ಟರ್ಸ್ ಡೆಲಿ. ಸ್ಯಾಂಡ್ವಿಚ್ಗಳು ನೋಡಿ ಹೆಂಗೆ ರೆಡಿ ಮಾಡ್ತಾ ಇದ್ದಾರೆ. ಕಾಫಿ ಬಂತು. ಬಂತು ನಮ್ಮ ಸ್ಯಾಂಡ್ವಿಚ್ ಬಂತು. ಹೆಕ್ಟರ್ ಸ್ಪೆಷಲ್ ಸ್ಯಾಂಡ್ವಿಚ್ಚು ನಮ್ಮ ಸಂಜನಾ ಮೇಡಮ್ ತಂದು ಕೊಡ್ತಾ ಇದ್ದಾರೆ. ನಿಮಗೆ ಕೊಡಲ್ಲ, ಎಲ್ಲ ನಾನೇ ತಿಂತೀನಿ. ಹೆಂಗಿದೆ ನೋಡ್ರಿ, ಜ್ಯೂಸಿಯಾಗಿ ಗುಯಿಯಾಗಿ ಮಶ್ರೂಮ್ ಸ್ಯಾಂಡ್ವಿಚ್ ಇದು. ವಾವ್, ಚೀಸ್ ತುಂಬಿಸ್ಬಿಟ್ಟಿದ್ದಾರಾ ಅಲ್ವಾ? ಕ್ಲೀನಾಗಿ ಪಕ್ಕಾ ರೋಸ್ಟ್ ಮಾಡಿದ್ದಾರೆ. ಮೇಲ್ಗಡೆ ಗೋಲ್ಡನ್ ಬ್ರೌನು, ಒಳಗೆ ತೆಗೆದ್ರೆ ನೋಡಿ ಇಲ್ಲಿ ಫುಲ್ಲು ಚೀಸು, ಮಶ್ರೂಮ್ಸು ಮತ್ತು ಗಾರ್ಲಿಕ್ಕು ಎಲ್ಲ ಘಮ ಘಮ ಅಂತ ಇದೆ. ಎಂಥ ಹ್ಯಾಪ್ನಿಂಗ್ ಜಾಗ, ಸೂಪರ್. ಮೇಲ್ಗಡೆ ಕರುಮ್ ಅಂತ ಇದೆ, ಒಳಗೆ ಗುಯ್ಯಾಗಿದೆ. ವಾವ್, ದಿನ ಬೆಳಗ್ಗೆ ಹೋಟ್ಲದು ಬ್ರೇಕ್ಫಾಸ್ಟ್ ಇನ್ನೂ ಬೋರ್ ಆಗಿತ್ತು. ಇವತ್ತು ಅಸ್ಲಿ ಆಸ್ಟ್ರೇಲಿಯನ್ ಬ್ರೇಕ್ಫಾಸ್ಟ್. ಥ್ಯಾಂಕ್ ಯು, ಬಾಯ್ ಬಾಯ್. ಸಕ್ಕತ್ತಾಗಿತ್ತು ಸ್ಯಾಂಡ್ವಿಚ್ಚು ಎಕ್ಸ್ಪೀರಿಯೆನ್ಸು. ನೀವು ಬಂದಾಗ ಹೆಕ್ಟರ್ಸ್ ಡೆಲಿ ಟ್ರೈ ಮಾಡಿ. ಅಯ್ಯೋ ಹಿರಿಯರಿದು ಇಷ್ಟೊಂದು ಉದ್ದ ಇದ್ದಾರೆ, 7 ಅಡಿ ಇದ್ದಾನೆ. ಗೊತ್ತಾಗೋದಿಲ್ಲ, ಬೋರ್ಡು ಕೂಡ ಇಲ್ಲ ರೆಸ್ಟೋರೆಂಟಿಗೆ ಆಚೆ ಕಡೆಯಿಂದ. ಆಸ್ಟ್ರೇಲಿಯಲ್ಲಿ ನಮ್ಮ ಕನ್ನಡಿಗರು ತೊಗೊಂಡಿರೋದು ಚೈನೀಸ್ ಕಾರು BYD ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ ರೀ, ಜಗತ್ತು ಚೈನಾಯಿಂದ ದೂರ ಹೋಗೋಣ ಅಂತ ಟ್ರೈ ಮಾಡ್ತೀವಿ, ಇದ್ರೆ ಆಗಲ್ಲ. ಯಾಕೆಂದರೆ ಚೈನಾ ಪ್ರಾಡಕ್ಟ್ಸೇ ಬೆಸ್ಟ್ ಪ್ರಾಡಕ್ಟ್ಸು. ಅವ್ರು ಮಾಡೋ ಥರ ಮ್ಯಾನುಫ್ಯಾಕ್ಚರಿಂಗ್ ಇನ್ನೇನು ಮಾಡೋಕ್ಕಾಗಲ್ಲ. ಹೆಂಗೆ ಕೊಟ್ಟಿದೆ ನೋಡಿ, ಒಳ್ಳೆ ಕಾರ್, ಮರ್ಸಿಡೀಸ್ ಥರ ಇದೆ ಕಾರು. ಬೆಸ್ಟ್ ಆಫ್ ದ ಬೆಸ್ಟ್ ಫೆಸಿಲಿಟೀಸು. ಇಂಟೀರಿಯರ್ ನೋಡಿ ಹೆಂಗಿದೆ ಅಂತ, ಸಕ್ಕತ್ತಾಗಿದೆ ಕಾರು. ತುಂಬ ಚೆನ್ನಾಗಿದೆ ಅಲ್ಲ? ಬ್ಯೂಟಿಫುಲ್ ಕಾರ್, ತುಂಬ ಚೆನ್ನಾಗಿದೆ. ಆಸ್ಟ್ರೇಲಿಯಾ ಕಾರಲ್ಲಿ ಗಣಪತಿ. BYD ಕಾರ್ಗೆ 32 ಲಕ್ಷ. ಬಟ್ ಕಾರ್ ಮಾತ್ರ ಸಕ್ಕತ್ತಾಗಿದೆ. ಏನು ಒಳ್ಳೆ ಹೈಟೆಕ್, ಯಾವುದು ರೋಬೋಟ್ ಥರ ಇದೆ ಇದು ಕಾರು. ಇದೇನು ಹಿಂಗೆಲ್ಲ ತಿರುಗುತ್ತೆ? ಹಾಂ, ಮ್ಯಾಪ್ಗೆ. ಓ, ಮ್ಯಾಪ್ ನೋಡೋದಕ್ಕೆ ಹಿಂಗೆ ಚೆನ್ನಾಗಿರುತ್ತೆ, ಹಿಂಗೆ ತಿರುಗುತ್ತೆ. ಚೈನಾದವ್ರು ಮಾಡೋ ಥರ ಟೆಕ್ನಾಲಜಿ ಇನ್ಯಾರು ಮಾಡೋಕ್ಕಾಗಲ್ಲ ರೀ. ಇದೇನಿದು? ಇದು ಸ್ಪೀಕರು, ಮತ್ತು ಇದು ತೆಗಿಯೋದಕ್ಕೆ ಡೋರ್ನ. ಇದು AC ಚೇಂಬರ್ ನೋಡಿ, ಆ ವೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ಎಲ್ಲಿ ಹೋಗ್ತಾ ಇದೀವಿ ನೆಕ್ಸ್ಟು? ಸೊರೆಂಟೊ ಲಂಡನ್ ಬ್ರಿಡ್ಜ್ ಲುಕ್ಔಟ್. ಇವತ್ತು ಮಳೆ ಬರೋ ಥರ ಇದೆ. ಐ ಹೋಪ್ ಮಳೆ ಬರದೇ ಇರಲಿ ಅಲ್ವಾ? ಬಿಸಿಲಿದ್ರೇ ಮಜಾ ಸುತ್ತಾಡೋದಕ್ಕೆ. ಬಂದರು ನೆನ್ಕೊಂಡೇ ಸುತ್ತಾಡೋಣ. ಅದು ಇದು ಕನ್ನಡಿಗರ ಹುಮ್ಮಸ್ಸು ಅಂದರೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ ಬಿಲ್ಡಿಂಗು, ಇದು ಲಿಟಿಗೇಷನ್ ಮತ್ತು ಕಾಂಟ್ರವರ್ಸಿ ಇರುವಂತಹ ಬಿಲ್ಡಿಂಗು. ಆಸ್ಟ್ರೇಲಿಯಲ್ಲಿ ಇಮಿಗ್ರೇಷನ್ ಸಮಸ್ಯೆ ತುಂಬ ಜಾಸ್ತಿ ಇದೆ. ಬೇರೆ ಬೇರೆ ದೇಶದಿಂದ ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದುಬಿಡ್ತಾರೆ. ಇಲ್ಲಿ ಬಂದು ಕಿರಿಕ್ ಮಾಡೋದು, ಜಗಳ ಮಾಡೋದು, ಕೆಲಸ ಮಾಡದೇ ಇರೋದು, ದೇಶದ ಎಕನಾಮಿಗೆ ಕಾಂಟ್ರಿಬ್ಯೂಟ್ ಮಾಡದೇ ಇರೋದು. ಒಂದು ದೇಶಕ್ಕೆ ಹೊರೆ ಆದಾಗ ಅವರಿಗೆ ಕೊಟ್ಟಂತಹ ವಸತಿ ಅಂದರೆ ಅಂದರೆ ಆನೆಸ್ಟ್ ಸಿಟಿಸನ್ಸು. ಈಗ ನಮ್ಮ ಎಸ್ಪೆಷಲಿ ಕನ್ನಡಿಗರು ಮತ್ತು ದಕ್ಷಿಣ ಭಾರತೀಯರು ಯಾರ್ಯಾರು ಬರ್ತಾರಲ್ಲ, ಅವರೆಲ್ಲ ಅವ್ರ ಪಾಡು ಅವ್ರು ಕೆಲಸ ಮಾಡ್ತಾರೆ, ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಎಕನಾಮಿನ ಬೆಳೆಸ್ತಾರೆ ಬೇರೆ ದೇಶಕ್ಕೆ ಹೋದ್ರೂ. ಅದಕ್ಕೆ ನೀವು ನೋಡ್ಬೋದು ವರ್ಲ್ಡ್ಸ್ ಬೆಸ್ಟ್ CEO ಆಗ್ಬೋದು, ಎಲ್ಲ ಅಂದರೆ ಟಾಪ್ ಮೋಸ್ಟ್ ಪೊಸಿಷನ್ಸಲ್ಲೆಲ್ಲ ನಮ್ಮ ಭಾರತದ ಎಸ್ಪೆಷಲಿ ಸೌತ್ ಇಂಡಿಯನ್ ಜನಗಳನ್ನ ನೋಡ್ಬೋದು ನೀವು. ಯಾಕಂದರೆ ಅವರೆಲ್ಲ ಆನೆಸ್ಟಾಗಿ ತಮ್ಮ ಜೀವನವನ್ನು ಕಟ್ಕೊಂಡು ಆ ದೇಶದ ಜೀವನವನ್ನು ಕೂಡ ಕಟ್ಟುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಬೇರೆ ಬೇರೆ ದೇಶದಲ್ಲಿ, ಎಸ್ಪೆಷಲಿ ಆಸ್ಟ್ರೇಲಿಯಾ ಇಸ್ ದ ಲ್ಯಾಂಡ್ ಆಫ್ ಇಮಿಗ್ರೆಂಟ್ಸ್. ಇಲ್ಲಿ ಬೇರೆ ಕಡೆಯಿಂದ ಬಂದು ಸೆಟ್ಲಾದವರೇ ಇಡೀ ದೇಶ ಕಟ್ಟಿದವರು. ಆದರೆ ಬಂದು ಆ ಒಂದು ದೇಶದ ಬಗ್ಗೆ ನಿಯತ್ತು ಇಟ್ಕೊಳ್ಳದೆ ಆ ದೇಶಕ್ಕೇನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾಗ ಒಂದು ಹೊರೆ ಆಗ್ತಾರೆ. ಆ ಹೊರೆ ಯಾರ ಮೇಲೆ ಬೀಳುತ್ತೆ? ಆ ಭಾರ ಒಳ್ಳೆ ಸಿಟಿಸನ್ಸ್ ಮೇಲೆ ಬೀಳುತ್ತೆ. ಅದಕ್ಕೆ ಅವ್ರು ಬೇಜಾರು ಮಾಡ್ಕೋತಾಯಿದ್ರು. ನಾವು ಕಟ್ಟುವಂಥ ಟ್ಯಾಕ್ಸು ಇವ್ರು ಎಂಜಾಯ್ ಮಾಡ್ತಾರೆ ನೋಡಿ, ಫ್ರೀ ಅಪಾರ್ಟ್ಮೆಂಟು, ಫ್ರೀ ಫೆಸಿಲಿಟಿ, ಆದರೂ ಬಂದು ಪ್ರೊಟೆಸ್ಟು, ಜಗಳ, ಕಿರಿಕ್ ಮಾಡ್ತಾರೆ. ಇನ್ನೂ ನಮ್ಗೆ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅಂತ.
ಕಷ್ಟಪಟ್ಟು ಕೆಲಸ ಮಾಡಲಿಲ್ಲ ಅಂದರೆ ಫ್ರೀಯಾಗೆಲ್ಲ ಸಿಗ್ಬೇಕಾದ್ರೆ ಅದೇ ಥರ ಆಗೋದು ಲೈಫು ಇನ್ನೂ ಬೇಕು ಅಂತ ಅಲ್ವಾ. ಇದರಗಡೆ ಒಳ್ಳೆ ವ್ಯೂ ಸಿಗ್ತಾ ಇದೆ. ಇದು ಕೆಥಿಡ್ರಲ್ ಅನಿಸುತ್ತೆ. ಸೊ ನಮ್ಮ ಸಂಜನಾ ಮೇಡಮ್ಮು ಪ್ರತಿ ದಿವಸ ಸಂಜೆ ಕೆಲಸ ಮುಗಿಸ್ಕೊಂಡು ಬಂದು ನನ್ನ ವೀಡಿಯೋಸ್ ನೋಡ್ತಾ ಇದ್ರಂತೆ. ಬ್ರೋ ನೀವು ನೋಡ್ತಾ ಇದ್ರಾ? ನಂದು ಮತ್ತು ಫ್ಲೈಯಿಂಗ್ ಪಾಸ್ಪೋರ್ಟ್ದು ಜಾಸ್ತಿ ನೋಡ್ತಾ ಇದ್ರಂತೆ. ಡಾಕ್ಟ್ರ್ ಬ್ರೋನು ನೋಡ್ತಾ ಇದ್ರಂತೆ. ಎಲ್ಲ ನಮ್ಮ ಫ್ರೆಂಡ್ಸು ರೀ, ಎಲ್ಲ ನಮ್ಮ ಸ್ನೇಹಿತರು. ಹೌದೌದು ನೋಡಿ, ಅದು ಬೇಕಾಗಿರೋದು. ಎಲ್ಲೇ ಇದ್ದರೂ ನಾವು ಕನ್ನಡಿಗರಾಗಿ ಒಟ್ಟಿಗೆ ಬದುಕಬೇಕು. ಆ ಒಂದು ಅಭಿಮಾನ ಇಲ್ಲೂ ನಮ್ಮವ್ರು ಉಳಿಸ್ಕೊತಾರಲ್ಲ, ಅದೇ ಖುಷಿಯಾಗೋದು. ಆ್ಯಕ್ಚುಲಿ ನಾಡಿಂದ ಹೊರಗೆ ಬಂದಾಗಲೇ ನಮ್ಮ ಅಭಿಮಾನ ಜಾಸ್ತಿ ಆಗೋದು. ಹೌದೌದು, ಖಂಡಿತ. ದಟ್ಸ್ ವೆನ್ ಯು ಸ್ಟಾರ್ಟ್ ಮಿಸ್ಸಿಂಗ್ ಥಿಂಗ್ಸ್. ಹೌದೌದು. ಏನು ಕೆಲಸ ಮಾಡ್ತೀರಾ ಸಂಜನಾ ಅವರೇ? ಫುಲ್ ಬುದ್ಧಿವಂತರು, ನಂಬರ್ಸಲ್ಲಿ ಪ್ಲೇ ಮಾಡ್ತಾರೆ. ಬ್ರೋ ಕನ್ಸ್ಟ್ರಕ್ಷನಲ್ಲಿದ್ದಾರೆ, ಬಿಲ್ಡಿಂಗ್ ಕಟ್ತಾರೆ. ಆಸ್ಟ್ರೇಲಿಯಲ್ಲಿ ಸಿಕ್ಕಾಪಟ್ಟೆ ಲ್ಯಾಂಡ್ ಇದೆ. ಒಂದು 30 ಜನ್ಮ ಕಟ್ಟಿದ್ರು ಅವರು, ಖಾಲಿ ಆಗದಿರೋ ಅಷ್ಟು ಲ್ಯಾಂಡ್ ಇದೆ ಅಲ್ವಾ? ನಿಮ್ಮ ಬಾರಿಕೆಯಿಂದ ಆಗಲಿ ಸರ್. ಆ ಥರ ಕಟ್ಟಿ ಚೆನ್ನಾಗಿ ಕಟ್ಟಿ ಕೋಟ್ಯಾಧೀಶರಾಗಿ ಮತ್ತೆ ನಮ್ಮನ್ನ ಕರ್ಸ್ಕೊಂಡು ಚೆನ್ನಾಗಿ ಸ್ಯಾಂಡ್ವಿಚ್ಚು ಊಟ ತಿಂಡಿ ಮಾಡಿಸಿ ಒಳ್ಳೆ ಬಿಯರ್ಗೆ ಹಾಕ್ಸಿ. ಓಕೆನಾ? ಖಂಡಿತ ಸರ್. ಸೊ ಇಲ್ಲಿರುವಂತಹ ಕನ್ನಡಿಗರಿಗೆ ಆಸ್ಟ್ರೇಲಿಯನ್ ವೇ ಆಫ್ ಲೈಫು ಸಖತ್ತಾಗಿ ಅರ್ಥ ಆಗಿದೆ. ಆಸ್ಟ್ರೇಲಿಯನ್ ವೇ ಆಫ್ ಲೈಫ್ ಅಂದರೆ ಏನು? ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದಕ್ಕೂ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳಲ್ಲ. ವೀಕೆಂಡ್ ಬಂದು ಅಂದರೆ ಆಫೀಸಲ್ಲೇ ಬಿಯರು ವಿಸ್ಕಿ ಓಡ್ಕ ಹಾಕೊಳ್ಳುವಂತಹ ಜನಗಳು. ನಾವು ಇವಾಗ ಸದ್ಯಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಾರ್ಡ್ ರೇಟೆಡ್ ಅನ್ನೋ ಒಂದು ಆಲ್ಕೋಹಾಲಿಕ್ ಲೈಮ್ ಬೆವರೇಜ್, ಆರೋಗ್ಯಕ್ಕೆ ಹಾನಿಕರ. ಮದ್ಯಪಾನ ಮಾಡಬೇಡಿ. ಅಪರೂಪಕ್ಕೆ ಬೀಚ್ ಸೈಡ್ ಇದ್ದಾಗ ಒಂದು ಬಿಯರ್ ಕುಡೀರಿ, ಒಳ್ಳೆಯದು. ಆದರೆ ಇಲ್ಲಿಯ ಲೋಕಲ್ ಕಲ್ಚರ್ ಕೇಳಿದ್ರೆ ಶಾಕ್ ಆಗ್ತೀರಾ. ಆಫೀಸಲ್ಲಿ ಶುಕ್ರವಾರದ ಮಧ್ಯಾಹ್ನ 3 ಗಂಟೆ ನಂತರ ಬಿಯರ್ o'clock ಅಂತ ಮಾಡ್ತಾರಂತೆ. ಸೊ 3 o'clock ಅಲ್ಲ. ಇದ್ರ ಬಗ್ಗೆ ಬ್ರದರ್ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ. ಶುಕ್ರವಾರ 3 ಗಂಟೆ ಆಗ್ತಿರಂಗೆ ಇಲ್ಲಿರೋ ಜನ, ಇಲ್ಲಿರೋ ಮ್ಯಾನೇಜರ್, ನಮ್ಮ ಕೊಲೀಗ್ಸ್ ಎಲ್ಲ ಏನಂತೀವಿ ಅಂದರೆ, ಏನೇ ಕೆಲಸ ಮಾಡ್ತಿದ್ರು ಮುಗಿಸಿ ಸಾಕು, ಏನಾಗಲ್ಲ, ಇನ್ನೊಂದು ಮಂಡೇ ಅದು ಮಾಡ್ಬೋದು ಕೆಲಸ, ಏನು ತೊಂದರೆ ಇಲ್ಲ, ಎಲ್ಲ ರಿಲ್ಯಾಕ್ಸ್ ಮಾಡೋದ, ಸೋಷಲೈಸ್ ಮಾಡೋದ, ಕೊಲೀಗ್ಸ್ ಜೊತೆ ಮಾತಾಡಿ ವೈಂಡ್ ಅಪ್ ಮಾಡೋಕ್ಕೆ 3 o'clock ಆದ ತಕ್ಷಣ ಎಲ್ಲ ಡೆಸ್ಕ್ ಮೇಲೆ ಬಂದ್ಬಿಟ್ಟು ಬಿಯರ್ ಇಡ್ತಾರೆ. ಚಿಲ್ ಮಾಡೋದ. ಇಫ್ ಯು ಡೋಂಟ್ ಡ್ರಿಂಕ್ ಬಿಯರ್ ಪರವಾಗಿಲ್ಲ, ಕೋಲಾ ಏನಾದ್ರೂ, ಜಸ್ಟ್ ಸೋಷಲೈಸ್. ವರ್ಕ್ ಈಸ್ ನಾಟ್ ಎವ್ರಿಥಿಂಗ್. ಎಲ್ಲ ಸೋಷಲೈಸು ಮಾಡಬೇಕು. ಯು ಹ್ಯಾವ್ ಟು ಗೆಟ್ ಟು ನೋ ಈಚ್ ಅದರ್. ದಟ್ಸ್ ದಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ. ಯು ಡೋಂಟ್ ಫೀಲ್ ಲೈಕ್ ಯು ಆರ್ ಅಂಡರ್ ಪ್ರೆಷರ್. ಇವನ್ ದೋ ಯು ಹವ್ ಗಾಟ್ ಸೋ ಮಚ್ ವರ್ಕ್. ಎಷ್ಟು ಕೆಲಸ ಇದ್ರೂ ನಿಮ್ಗೆ ಅನ್ಸಲ್ಲ, ವರ್ಕ್ ಪ್ರೆಷರ್ ಏನೂ ಅನ್ಸಲ್ಲ. ವರ್ಕ್ ಲೈಫ್ ಬ್ಯಾಲೆನ್ಸ್ ಇಟ್ಸ್ ಸೋ ನೈಸ್ ವೆನ್ ಕಂಪೇರ್ಡ್ ಟು ಇಂಡಿಯಾ. ಇಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ, ಏನು ಗೊತ್ತೇ ಆಗಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂತ. ನಾನು ಸೊರೆಂಟೊ ಅನ್ನೋ ಒಂದು ಊರಿಗೆ ಬಂದು ತಲುಪಿದ್ದೀವಿ. ಬಹಳ ಲೇಟ್ ಬ್ಯಾಕ್ ಟೌನು. ಇವತ್ತು ಊರಿನಲ್ಲಿ ಫುಟಿ ಮ್ಯಾಚ್ ನಡೀತಾ ಇದೆ. ಫುಟಿ ಅಂದರೆ ಆಸ್ಟ್ರೇಲಿಯಾದ ಅತ್ಯಂತ ಪ್ರಸಿದ್ಧವಾದ ಆಟ. ಉತ್ತಮವಾದ ವಾತಾವರಣ ಇದೆ. ಹಾಗೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀನಿ ಹೆಂಗೆ ನಡೆಯುತ್ತೆ ಮ್ಯಾಚು, ಬರ್ತೀವಿ ಅಂತ. ಸಾಧ್ಯವಾದರೆ 3 ಜನರು ಸ್ವಲ್ಪ ಮ್ಯಾಚ್ ನೋಡಿ ಆಮೇಲೆ ಬೀಚ್ ಸೈಡ್ ಡ್ರೈವ್ಗೆ ಹೋಗ್ತೀವಿ. ಸೊ ಹುಡುಗರ ಕೈಯಲ್ಲಿದೆ ನೋಡಿ, ಇದೆ ಫುಟಿ ಬಾಲ್. ಮ್ಯಾಚ್ ಶುರು ಆಯ್ತು ನೋಡಿ. ಉದ್ದಾಡ್ತಾರೆ. ಇದು ರಗ್ಬಿ ಮತ್ತು ಫುಟ್ಬಾಲ್ ಮಿಕ್ಸು. ಸ್ವಲ್ಪ ವಯಲೆಂಟ್ ಗೇಮು. ಫಿಸಿಕಲಿ ಫಿಟ್ಟಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ನೋಡಿ, ಕಾಲಲ್ಲೂ ಓದಿತಾರೆ, ಕೈಯಲ್ಲೂ ಹಿಡಿತಾರೆ. ಹಂಗೆ ಕೈಲಿ ಇಟ್ಕೊಂಡ್ರೆ ಬಿಟ್ಬಿಡ್ಬೇಕು. ಕೈಯಲ್ಲಿ ಹಿಡ್ಕೊಂಡ್ರೆ, ಕೈಲಿ ಇಟ್ಕೊಂಡ್ರೆ ಕ್ಯಾಚ್ ಹಿಡಿದ್ರೆ ಬಂದು ಕಿತ್ಕೊಳ್ಳಂಗಿಲ್ಲ. ಓಕೆ. ಕಾಲಲ್ಲಿ ಹೋದ್ರೆ ನೋಡಿ, ಈಗ ಗೊತ್ತಾಯ್ತದೆ. ಕರೆಕ್ಟಾಗಿ ಕ್ಯಾಚ್ ಹಿಡಿಬೇಕು ಅವನು. ನೋಡಿ, ಇಲ್ಲಿ ಮಧ್ಯ ಹೋದರೆ ಮಾತ್ರ 6 ಪಾಯಿಂಟು. ಈ ಸೈಡು ಹೋದರೆ ಬರೀ 1 ಪಾಯಿಂಟ್ ಮಾತ್ರ. ಒಂದು ಟೀಮಲ್ಲಿ 18 ಜನ ಆಡ್ತಾರೆ. ಒಟ್ಟು 36 ಜನ ಗ್ರೌಂಡಲ್ಲಿ ಇರ್ತಾರೆ. ಜನಗಳು ನೋಡಿ ಹೆಂಗೆ ಎಲ್ಲರೂ ಕಾರ್ಗಳಲ್ಲೇ ಬಿಯರ್ ಇಟ್ಕೊಂಡು ಊಟ ತಿಂಡಿ ತಂದ್ಕೊಂಡು, ಯಾರೋ ಏಟಾಗಿದೆ ಅವ್ರಿಗೆ ಮಸಾಜ್ ಮಾಡ್ತಾಯಿದ್ದಾರೆ. ವಾತಾವರಣ ನೋಡಿ, ಅಷ್ಟು ಕ್ರೇಜ್ ಇದೆ ಫುಟ್ಟಿಗೆ. ಇಲ್ಲಿ ಬರೀ ಒಂದು ಲೋಕಲ್ ಮ್ಯಾಚ್ಗೆ ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಕಾರ್ಗಳು ನಿಂತಿದೆ. ವಾವ್. 2 ಪೋಲ್ ಇದೆ ನೋಡಿ, ಆ ಪೋಲ್ ಮಧ್ಯೆ ಹೊಡಿಬೇಕು. ಹೋಯ್ತಾ? ಇಲ್ಲ, ಹೊಡಿಲಿಲ್ಲ. 1 ಪಾಯಿಂಟ್, ಒಂದೇ 1 ಪಾಯಿಂಟು. ಅವರೇನೋ ಅವ್ರ ಕೆಲಸದ ಬಗ್ಗೆ ಹೇಳಿದ್ರು, ನಿಮ್ಮ ಕೆಲಸದ ಬಗ್ಗೆ ಹೇಳಿ. ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸು ಖುಷಿಯಾಗಿದ್ರೆ ಇಲ್ಲಿ. ಮುಂಚೆ ಏನು ಮಾಡ್ತಾಯಿದ್ರಿ, ಏನು ಓದಿದ್ರಿ, ಯಾವ ಊರು, ಪ್ರತಿಯೊಂದು ಫುಲ್ ಡೀಟೇಲ್ಸ್ ಹೇಳಿ ನಿಮ್ಮ ಬಗ್ಗೆ. ನಾನು ಸಂಜನಾ ಅಂತ. ನನ್ನ ಊರು ಬೆಂಗಳೂರು. ಸೊ ನಾನು ಓದಿದ್ದೆಲ್ಲ ಬೆಂಗಳೂರಲ್ಲೇ ದಯಾನಂದ ಸಾಗರ್ ಕಾಲೇಜಲ್ಲಿ ಓದಿದ್ದು. ಆಮೇಲೆ ನಾನು ಮಾಡಿದ BCom ಮಾಡಿ ಮುಗಿಸ್ದೆ. ಆಮೇಲೆ ಮೇಕಪ್ ಕಲಿತೆ. ಸೊ ಇಲ್ಲಿ ಬಂದಮೇಲೆ ನಾನು ಕ್ರೈಲಿನ್ ಅಂತ ಒಂದು ಮೇಕಪ್ ಬ್ರ್ಯಾಂಡಲ್ಲಿ ಕೆಲಸ ಮಾಡಿದೆ, ಕಸ್ಟಮರ್ ರೆಪ್ ಆಗಿ. ಆಮೇಲೆ ಇವಾಗ ಟಾಶಿ ಅಂತ ಒಂದು ಬೇಬಿ ಅಪ್ಯಾರಲ್ ವೇರಲ್ಲಿ ಅಡ್ಮಿನ್ ಆ್ಯಂಡ್ ಅಕೌಂಟ್ಸಾಗಿ ಕೆಲಸ ಮಾಡ್ತಿದ್ದೀನಿ. ಫುಲ್ ಚೆನ್ನಾಗಿದೆ ಆ್ಯಕ್ಚುಲಿ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದರೆ ಎಲ್ಲರೂ ಅರ್ಥ ಮಾಡ್ಕೊತಾರೆ ಹೆಂಗೆ ಏನು ಅಂತ ಎಲ್ಲ. ಆಮೇಲೆ ಅಷ್ಟೊಂದು ಪ್ರೆಷರ್ ಇರೋಲ್ಲ ತುಂಬ. ನಿಂಗೆ ಕೆಲಸ ಮಾಡಬೇಕು, ನಿನ್ನ ಮನೆಗೆ ಹೋಗಿನೂ ಕೆಲಸ ಮಾಡಬೇಕು, ಆ ಥರ ಎಲ್ಲ ಏನಿಲ್ಲ. ವೀಕೆಂಡ್ಸ್ ಅಂದರೆ ಫ್ಯಾಮಿಲಿ ಟೈಮು,
9 to 5 9 to 5 ಅಂದರೆ 9 to 5 ಜಾಬ್. ಅದ್ರ ಮೇಲೆ ಏನು ಎಕ್ಸ್ಟ್ರಾ ಎಕ್ಸ್ಟ್ರಾ ಕೆಲಸ ಮಾಡಂಗಿಲ್ಲ ಆ್ಯಕ್ಚುಲಿ, ಪ್ರೆಷರ್ ಇಲ್ಲ, ಏನಿಲ್ಲ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇಂಡಿಯಾಲಿದ್ದು ಇಲ್ಲಿದ್ದರೆ ಸ್ವಲ್ಪ ಅವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ ವರ್ಕ್ ಪ್ರೆಷರು ಇಲ್ಲಿ ಆ ಥರ ಎಲ್ಲ ಏನಿಲ್ಲ. ಇಂಡಿಯಾದಲ್ಲಿ ಮ್ಯಾನೇಜರ್ಸು ಒಂಥರ ರಾಕ್ಷಸರ ರೂಪದಲ್ಲಿ ಕಾಣಿಸ್ತಾರೆ. ಇಲ್ಲ ಹಂಗಿಲ್ಲ ಅಷ್ಟೊಂದು ನಾನು ಬಿಕಾಸ್ ನಾನು ಅಷ್ಟೊಂದು ಕೆಲಸ ಮಾಡಿಲ್ಲ ಇಂಡಿಯಾದಲ್ಲಿದ್ದಾಗ. ನಾನು ಕೆಲಸ ಮಾಡಿದ್ದು ಒಂದು ಮೇಕಪ್ ಅಕಾಡೆಮಿಲಿ. ಸೊ ಇಲ್ಲಿಗೆ ಬಂದಮೇಲೆ ಚೆನ್ನಾಗಿ ಅನಿಸುತ್ತೆ. ಸೊ ಮದುವೆ ಆಗಿದ್ದು ಒಳ್ಳೆ ಡಿಸಿಷನ್ನು. ಆಸ್ಟ್ರೇಲಿಯಾಗೂ ಬರಂಗಾಯ್ತು, ನೀವು ಪ್ರೀತಿ ಮಾಡಿದ್ರ ಜೊತೆಗೆ ಬದುಕಂಗಾಯ್ತು ಅಲ್ವಾ? ನಿಮ್ಮ ಲವ್ ಸ್ಟೋರಿ ಬಗ್ಗೆ ನೆಕ್ಸ್ಟ್ ಕೇಳೋಣ, ಇಬ್ರು ಹೇಳಬೇಕು. ಖಂಡಿತ. ಒಟ್ಟು ಆಸ್ಟ್ರೇಲಿಯಾದಲ್ಲಿ 6 ರಾಜ್ಯಗಳಿವೆ. ಅದು ಯಾವ್ದಪ್ಪ ಅಂದ್ರೆ ಸದ್ಯಕ್ಕೆ ನಾವಿರುವಂಥ ರಾಜ್ಯ ವಿಕ್ಟೋರಿಯಾ, ಅದಾದ್ಮೇಲೆ ನ್ಯೂ ಸೌತ್ ವೇಲ್ಸ್ ಮತ್ತೆ ಟ್ಯಾಸ್ಮೇನಿಯಾ, ದಕ್ಷಿಣ ಮತ್ತು ಪಶ್ಚಿಮ ಆಸ್ಟ್ರೇಲಿಯಾ, ಮತ್ತೆ ಇಬ್ರು ಬಿಟ್ಟಿರುವಂತಹ ಕ್ವೀನ್ಸ್ಲ್ಯಾಂಡ್. 6 ರಾಜ್ಯಗಳ ನಂತರ 2 ಮುಖ್ಯವಾದ ಟೆರಿಟರಿಗಳಿವೆ. ಅದು ಯಾವ್ದಪ್ಪ ಅಂದ್ರೆ ನಾರ್ದರ್ನ್ ಟೆರಿಟರಿ, ಇನ್ನೊಂದು ಆಸ್ಟ್ರೇಲಿಯನ್ ಕ್ಯಾಪಿಟಲ್ ಟೆರಿಟರಿ. ಆಸ್ಟ್ರೇಲಿಯಾದ ಕ್ಯಾಪಿಟಲ್ ಸಿಟಿ ಇರೋದು ಅಲ್ಲೇ ಕ್ಯಾನ್ಬೆರಾ. ಈಗ ರೆಫ್ರಿ ಬಂದ್ಬಿಟ್ಟು ನೋಡದೆ ಎಸಿತಾನೆ ಬಾಲ್ನ. ಒಟ್ಟು ಇವಾಗ 5 ರೆಫ್ರಿ ಇದಾರೆ ಇದರಲ್ಲಿ. ಈ ಕಲರ್ ಹಾಕೊಂಡಿದ್ರಲ್ಲ ಅವರೆಲ್ಲ ಫ್ಲೋರೋಸೆಂಟ್ ಹಾಕೊಂಡಿರಲ್ಲ ರೆಫ್ರೀಸು. ಬಾಲ್ ನೋಡಂಗಿಲ್ಲ, ಉಲ್ಟಾ ಎಸಾಕ್ತಾರೆ. ಈಗ ಅವ ಯಾರು ಹಿಡಿತಾರೋ ಅವ್ರದ್ದು ಬಾಲ್ ನೋಡಿ. ಯಪ್ಪ ಗುದ್ದಾಡ್ತಾರ್ರಿ, ರೆಸ್ಲಿಂಗ್ ಆಡೋ ಥರ. ತಲ್ತಲ್ಲೇ ಚಚ್ಕೋತಾರೆ, ಬಾಡಿನ ಹೊಡ್ಕೋತಾರೆ, ಶೋಲ್ಡರ್ ಗಿಡ್ರು ಡಿಸ್ಲೋಕೇಟ್, ಕೈ ಕಾಲೆಲ್ಲ ನೋಡಿ, ತಲೆ ಮೇಲೆ ಒಂದು ಬಾಲ್ಡಿ ತಲೆ ಮೇಲೆ ಓಡಾಡ್ಬಿಟ್ರೆ ಅವ್ರಿಗೆ. ನಾವೆಲ್ಲರೂ ರಿಕಿ ಪಾಯಿಂಟಿಂಗ್ನ ಮೀಟ್ ಮಾಡಿ ಫೋಟೋ ತೊಗೊಂಡ್ವಿ. ಬ್ರೋ ನೀವೊಂದು ಮಾತು ಹೇಳ್ತಿದ್ರಿ, ಹೇಳಿ ಅದನ್ನು. ಸೊ ನಾ ಏನಂತಿದೆ ಅಂದರೆ, ಸಚಿನ್ ತೆಂಡೂಲ್ಕರ್ ಇಂಡಿಯಾಲಿ ಈ ಥರ ಓಪನ್ ಗ್ರೌಂಡಲ್ಲಿ ನಿಂತ್ಕೊಂಡು ಸಾಧ್ಯನೇ ಇಲ್ಲ. ಯು ಕಾಂಟ್ ಸಿ ಸಚಿನ್ ತೆಂಡೂಲ್ಕರ್ ಸ್ಟ್ಯಾಂಡಿಂಗ್ ಸೋ ಫ್ರೀಲಿ ಇನ್ ಇಂಡಿಯಾ. ಸೊ ಅಂದರೆ ಇಲ್ಲಿ ಸೆಲೆಬ್ರಿಟಿ ವರ್ಷಿಪ್ ಇಲ್ಲ, ಅಂದರೆ ರೆಸ್ಪೆಕ್ಟ್ ಮಾಡ್ತಾರೆ, ಅವನ ಟ್ಯಾಲೆಂಟ್ನ ರೆಸ್ಪೆಕ್ಟ್ ಮಾಡ್ತಾರೆ, ಬಟ್ ಅವ್ನಿಗೆ ಆ ಫ್ರೀಡಮ್ ಕೂಡ ಕೊಡ್ತಾರೆ ನಾರ್ಮಲ್ ಜನಗಳ ಜೊತೆ ನಾರ್ಮಲ್ ರೀತಿ ಬದುಕೋದಕ್ಕೆ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಸೆಲೆಬ್ರಿಟೀಸು ರಿಟೈರ್ ಆದ್ಮೇಲೆ ಐಸೋಲೇಟ್ ಆಗಕ್ಕೆ ಶುರು ಆಗ್ತಾರೆ. ಹೌದೌದು. ಅಂದ್ರೆ ಮಗನ ಜೊತೆ ಎಷ್ಟು ಚೆನ್ನಾಗಿ ಆರಾಮ ನಿಂತ್ಕೊಂಡು ಮಾತಾಡ್ತಾರೆ. ನಾವು ಅದಕ್ಕೆ ಡಿಸ್ಟರ್ಬ್ ಮಾಡಕ್ಕೆ ಹೋಗಿ ಅಂದ್ರೆ ಹೋಗಿ ಒಂದು ಫೋಟೋ ತೊಗೊಂಡ್ವಿ. ಯಾಕಂದರೆ ನಮ್ಮ ಚೈಲ್ಡ್ಹುಡ್ ಹೀರೋಸ್ ಅಲ್ವಾ, ರಿಕಿ ಮತ್ತು ತೆಂಡೂಲ್ಕರ್ ಆ ಟೈಮ್ ಎರಲ್ಲೇ ನಾವು ನೋಡಿದ್ದು, ಕ್ರಿಕೆಟ್ನ ಶುರು ಮಾಡಿದ್ದು. ಜನರಲಿ ನಾವು ಬೇರೆ ಯಾವ ಕ್ರಿಕೆಟರ್ಸ್ನು ಇವತ್ತಿಗೂ ಅಂದರೆ ನಾವು ಸಿಗ್ತಾ ಇರ್ತೀವಿ, ನಮ್ಗೆ ಸಿಗ್ತಾ ಇರ್ತಾರೆ, ಆದರೂ ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ಅವ್ರ ಸ್ಪೇಸಲ್ಲಿ. ಬಟ್ ಇವತ್ತು ಇಷ್ಟು ದೂರ ಆಸ್ಟ್ರೇಲಿಯಾ ದೇಶದಲ್ಲಿ ಸಡನ್ನಾಗಿ ಸಿಕ್ಕಿದ್ದು, ಮತ್ತು ಅಲ್ಲಿಯ ಕ್ರಿಕೆಟ್ ಪ್ಲೇಯರ್ಸ್ ಹೇಳಿದ್ರು ರಿಕಿ ಈಸ್ ಹಿಯರ್, ಗೋ ಸೇ ಹಾಯ್ ಅಂತ. ಅದಕ್ಕೆ ಎಲ್ಲರೂ ಹಾಯ್ ಹೇಳಿ ಮಾತಾಡಿಸ್ಕೊಂಡು ಫೋಟೋ ಮಾಡ್ಕೊಂಡು ಬಂದ್ವಿ, ಖುಷಿ ಆಯಿತು. ಎಣ್ಣೆ ಹೊಡಿಬೇಕಾದ್ರೆ 4 ಕ್ವಾರ್ಟರ್ ಹೊಡೆದ್ರೆ ಒಂದು ಫುಲ್ ಬಾಟ್ಲು ಅಂತಾರೆ. ಅದೇ ಥರ ಈ ಮ್ಯಾಚಲ್ಲೂ ಅಷ್ಟೇ, 30 ನಿಮಿಷಕ್ಕೆ 1 ಕ್ವಾರ್ಟರು, ಒಟ್ಟು 4 ಕ್ವಾರ್ಟರ್ ಇರುತ್ತೆ. 1 ಅವರ್ ಮ್ಯಾಚು, ಗೇಮು ಫಿನಿಶ್. ಸೊ ಈಗ ಮ್ಯಾಚ್ ನೋಡಿಕೊಂಡು ರಿಕಿ ಪಾಯಿಂಟಿಂಗ್ನ ಮೀಟ್ ಮಾಡಿಕೊಂಡು ಫ್ರೆಂಚ್ ಫ್ರೈಸ್ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ವಾಪಸ್ ನಾವು ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಫ್ರೆಂಚ್ ಫ್ರೈಸ್ನ ಇಲ್ಲಿ ಫ್ರೆಂಚ್ ಫ್ರೈಸ್ ಅಂತ ಹೇಳಲ್ಲ, ಯಾಕೆಂದರೆ ಫ್ರೆಂಚ್ ಫ್ರೈಸು ಬೆಲ್ಜಿಯಮಿಂದ ಶುರುವಾಗಿದ್ದು, ಇಲ್ಲಿ ಅದನ್ನು ಚಿಪ್ಸ್ ಅಂತ ಕರೀತಾರೆ. ಹಾಟ್ ಚಿಪ್ಸಾ? ನಮ್ಮಲ್ಲಿ ಹಾಟ್ ಚಿಪ್ಸ್ ಅಂದರೆ ಬೇರೆ ರೀ. ನಮ್ಮ ಚಿಪ್ಸ್ ಅಣ್ಣ ಹಿಂಗೆ ಉಜ್ಜಬೇಕು, ಬಿಸಿ ಬಿಸಿ ಎಣ್ಣೆಗೆ ಬೀಳಬೇಕು, ಅದ್ರ ಮೇಲೆ ಖಾರ ಪುಡಿ ಬೀಳಬೇಕು, ಅವೆಲ್ಲ ಹಾಟ್ ಚಿಪ್ಸ್. ಅದು ಸೇಮ್ ಇದು, ಅಲ್ಲಿ ಫ್ಲಾಟ್ ಇರ್ತದೆ, ಇಲ್ಲಿ ದಪ್ಪಗಿರುತ್ತೆ. ಲುಕ್ಔಟ್ ಪ್ಲೇಸಿಗೆ ಬಂದಿದ್ದೀವಿ, ಸಖತ್ತಾಗಿದೆ. ಮೇಲ್ಗಡೆಯಿಂದ ವ್ಯೂ ತುಂಬ ಚೆನ್ನಾಗಿದೆ. ಆದರೆ ನಮ್ಮ ಸಂಜನಾ ಮೇಡಮ್ಮು ಅವರ ಹಸ್ಬೆಂಡ್ಗೆ ಕ್ಯಾಮ್ರಾ ಕೊಟ್ಟು ಇವತ್ತವರೆಗೂ 40,000 ಫೋಟೋಸ್ ತೆಗ್ಸಿದಾರಂತೆ. ಹೌದಾ ಬ್ರೋ? 39,737 ಫೋಟೋಸ್. ಅಯ್ಯಪ್ಪ, ಏನ್ರಿ ಮಾಡ್ತೀರಾ ಅಷ್ಟು ಫೋಟೋ ತೆಗೆದು? ಎಲ್ಲ ಹಾಕಿದ್ದೀರಾ ಮತ್ತೆ? ಹೌದಾ? 75-25 ಥರ. 75% ನಿಮ್ಮದು, 25% ಇವ್ರದ್ದು. ತುಂಬ ಚೆನ್ನಾಗಿದೆ ಜಾಗ. ಸುಂದರವಾದ ಲೊಕೇಶನಲ್ಲಿ ನಮ್ಮ ಕನ್ನಡ ಜೋಡಿಯ ಲವ್ ಸ್ಟೋರಿ ಕೇಳೋಣ. ಫಾಸ್ಟ್ ಆಗಿ, ಚಿಕ್ಕದಾಗಿ, ಚೊಕ್ಕದಾಗಿ, ಈ ಅದ್ಭುತವಾದ ಲೊಕೇಶನ್ ನಿಮ್ಮ ಲವ್ ಸ್ಟೋರಿ ಹೇಳಿ. ಯಾರು ಫಸ್ಟ್ ಯಾರನ್ನ? ಸೊ ಶಾರ್ಟ್ ಅಂಡ್ ಸ್ವೀಟ್ ಹೇಳಬೇಕು ಅಂದರೆ, ವಿ ಬೋತ್ ಮೆಟ್ ಇನ್ ಅ ಫ್ಯಾಮಿಲಿ. ಓಡಿಸ್ಕೊಂತೆ ಇನ್ನೊಂದು ಅಕ್ಷರ ಭಾಷೆ ನೀನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಾನೇ ಕಮೆಂಟ್ ಹಾಕ್ತೀನಿ ನಿಜವಾಗ್ಲೂ. ಅದು ಒಂದು ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಆಯಿತು ಅಂತ ಹೇಳು. ಕನ್ನಡದ ಸಿಕ್ಕಿದ್ದ ನಾವೆಲ್ಲ ಒಂದೇ ಫ್ಯಾಮಿಲಿ ಆ್ಯಕ್ಚುಲಿ. ಸೊ ನನ್ನ ಕಸಿನ್ ಒಬ್ಳಿದ್ಲು, ಅವಳು ಹಲೋ ಮೇಡಮ್ ಅವ್ರಿಗೆ ಒಂದು 5 ಮಿನಿಟ್ಸ್ ಅಲ್ಲ, ನೀನು ಒಂದು 2 ಮಿನಿಟ್ಸ್ ಅಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಹೇಳು. ನನ್ನ ಕಸಿನ್ ಇದ್ಲು, ಕಸಿನ್ ನಂಗೆ 20 ವರ್ಷ ಪರಿಚಯ, ಅವಳು ನಾನು ನೋಡಿ ನೆಸ್ಕೂಲ್, ಅದೆಲ್ಲ ಬೇಡ.
ಸೊ ಹೆಂಗ್ ಮೀಟ್ ಆಗಿದೆ ಅಂದರೆ ನಾವೆಲ್ಲ ವಂಡರ್ಲಾಗ್ ಹೋಗಿದ್ವಿ ಒಂದು ಸತಿ. ಇವನು ಆಸ್ಟ್ರೇಲಿಯಾಗೆ ಬರ್ತಾನೆ ಅಂತ ಅಂದಿದ್ದಕ್ಕೆ ಅವ್ನಿಗೆ ಲಾಸ್ಟಿಗೆ ಸೆಂಡ್ ಆಫ್ ಕೊಡೋಕ್ಕೆ ವಂಡರ್ಲಾಗ್ ಹೋಗಿದ್ದು ಅವಾಗ ನೋಡಿದ್ದು ಇವನಲ್ಲಿ. ಲವ್ ಅಟ್ ಫಸ್ಟ್ ಸೈಟ್. ಅವಳಿಗೆ ನನ್ನ ನೋಡಿದ ತಕ್ಷಣ ನನ್ನ ಅವಳಿಗೆ ಆಗಲೇ ಇಲ್ಲ, ಬಿದೋಗ್ಬಿಟ್ಲು ಅಲ್ಲೇ ಒಂದು ಸೆಕೆಂಡು. ಆಮೇಲೆ ಹೋಗಿ ನಾನು ಎತ್ಕೊಂಬಂದೆ ಪೂಲಿಂದ. ಅವಳು ಪ್ರಜ್ಞೆ ತಪ್ಪಿಟ್ಟಿದ್ಲು ಅವಾಗ. ಅವಳು ಹಿಂಗೆ ಪ್ರಜ್ಞೆ ಕಣ್ಣು ಬಿಟ್ಟ ತಕ್ಷಣ ನಾನು ಕಾಣಿಸ್ದೆ. ಅವಳಿಗನ್ಸ್ತು ನನ್ನ ಇಲ್ಲೇ ಅವನು ನಾನು ಯಾರು ಅಂತಲೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ನು ಇಷ್ಟೊಂದು ನನಗೆ ಕೇರ್ ಮಾಡ್ತಿದ್ದಾನೆ ಅಂದರೆ ಇನ್ನೇನೋ ಇಬ್ಬರು ಜೊತೆಗಿದ್ರೆ ಎಷ್ಟು ನನ್ನ ಮೇಲೆ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂದರು ಏನಂತಾರೆ ಎಷ್ಟು ಚೆನ್ನಾಗಿ ನಾನು ನೋಡ್ಕೋಬೋದು. ಅದು ನಾನೇ ಕೇಳಿದ್ದು ಸರ್ ಅವನಿಗೆ ಏನಂತ ಡೇಟ್ ಮಾಡೋಣ ಅಂತ. ಹಂಗೆ ಅಂದ. ಆಮೇಲೆ ಹಂಗೆ ಆನ್ಲೈನಲ್ಲಿ ಅಂದರೆ ಆಲ್ರೆಡಿ ಆಸ್ಟ್ರೇಲಿಯಾ ಅವಾಗ ಆಲ್ರೆಡಿ ಆಸ್ಟ್ರೇಲಿಯಾಗೆ ಬಂದ್ಬಿಟ್ಟಿದ್ದ, ನಾನು ಇಂಡಿಯಾಲಿದ್ದೆ. ಸೊ ಅವಾಗ ವಿಡಿಯೋ ಕಾಲಲ್ಲಿ ಲಾಂಗ್ ಡಿಸ್ಟೆನ್ಸ್ 4 years ಲಾಂಗ್ ಡಿಸ್ಟೆನ್ಸ್ ಮಾಡಿ 4 ವರ್ಷ ದೂರದಿಂದ 4 ವರ್ಷ ನಾನು ಅವಳ ಮುಖನೇ ನೋಡಿರಲಿಲ್ಲ. ಇದು ಕೋವಿಡ್ ಟೈಮ್ ಬರೀ. ಇಟ್ ವಾಸ್ ಎಕ್ಸ್ಟ್ರೀಮ್ ಪೀಕ್. ಇಂಡಿಯಾಗೆ ಟ್ರಾವೆಲ್ ಮಾಡೋಕ್ಕೂ ಆಗಿರಲಿಲ್ಲ. ಐ ಓನ್ಲಿ ಗಾಟ್ ಟು ನೋ ಆನ್ ಫೋನ್. ಅವಳದು ಎಲ್ಲ ಆಚಾರ ವಿಚಾರ ಎಲ್ಲ ನಾನು ಫೋನಿಂದನೇ ನೋಡಿ, ಫೋನಿಂದನೇ ಪ್ರೀತಿ ಮಾಡಿ ಇಷ್ಟ ಆಗಿ ಕಷ್ಟನೋ. ನಾನು ಮಲಗುವಾಗ 4 ಗಂಟೆ ಆಯ್ತಿತ್ತು. ಅವಳಿಗೆ ರಾತ್ರಿ ಅಂದರೆ 6 hours ಬೆಳಗ್ಗೆ ರಾತ್ರಿ ಎಲ್ಲ ಅವಳ ಜೊತೆ ಮಾತಾಡಿ ನಾನು ಬೆಳಗ್ಗೆ ಒಂದು 2-3 hours ಸ್ಲೀಪ್ ಬಂದು ನಾನು ನೆಕ್ಸ್ಟು ಕೆಲಸ ಆದರೆ ಆಗಲಿ ಕಾಲೇಜ್ಗಾದರೂ ಎಲ್ಲ ಅಷ್ಟು 4 years. ಆಫ್ಟರ್ 4 years ಐ ಮೆಟ್ ಹರ್ ಫಾರ್ ದಿ ಫಸ್ಟ್ ಟೈಮ್ ಇಂಡಿಯಾಗೆ ಹೋದಾಗ. ಆಮೇಲೆ 1-2 ಸತಿ ಮೀಟ್ ಮಾಡಿರ್ಬೋದು ಅಷ್ಟೇ. ಯಾ 2 times ಮೀಟ್ ಮಾಡಿದ್ವಿ ಬಿಫೋರ್ ಗೆಟಿಂಗ್ ಮ್ಯಾರಿಡ್. ಆಮೇಲೆ ಮದುವೆ ಆದ್ವಿ. ವೆರಿ ಓಲ್ಡ್ ಸ್ಟೈಲ್ ಅಲ್ಲಿ ಮದುವೆ ಆಗಿದೆ. ಎಸ್ ಆಮೇಲೆ ನೀವು ಇಲ್ಲಿ ಇಮಿಡಿಯೇಟ್ ಆಗಿ ಆಸ್ಟ್ರೇಲಿಯಾ. ಆಮೇಲೆ ಮದುವೆ ಆಗಿದ ತಕ್ಷಣ 4 years ದೂರ ಇದ್ವಿ. ಇನ್ನು 1 ನಿಮಿಷ ನಂಗೆ ಆಗಲಿಲ್ಲ ದೂರ ಇರೋಕ್ಕೆ. ವಾವ್, ವಾಟ್ ಅ ಗುಡ್ ಲವ್ ಸ್ಟೋರಿ. ಇಟ್ಸ್ ಡಿಫ್ರೆಂಟ್ ಅಷ್ಟೇ. ಲಾಂಗ್ ಡಿಸ್ಟೆನ್ಸ್ ಅಲ್ಲೂ ಕೂಡ ಪ್ರೀತಿ ಸಾಧ್ಯ ಅನ್ನೋದಕ್ಕೆ ನೀವೇ ಸಾಕ್ಷಿ. ಯಾ ವೆರಿ ಮಚ್. ಯಾಕಂದ್ರೆ ಯಾರು ಹೇಳಿದ್ರು ನೋ ವೇಸ್ಟ್ ಇನ್ ಲಾಂಗ್ ಡಿಸ್ಟೆನ್ಸ್ ಹೆಂಗೆ ಮಾಡೋಕ್ಕೆ ಸಾಧ್ಯ. 1 ವರ್ಷ ಓಕೆ, 2 years ಇಸ್ ಫೈನ್. ನೀನು ಅವಳನ್ನ ನೋಡೇ ಇಲ್ಲ 4 years ಲಾಂಗ್ ಡಿಸ್ಟೆನ್ಸ್ ಮಾಡೋಕೆ ಆರ್ ಯು ಶೋರ್ ಯು ವಾಂಟ್ ಟು ಟೇಕ್ ದಿಸ್ ರೈಟ್ ಡಿಸಿಷನ್. ಅವಳಿಗೂ ಅಷ್ಟೇ ಸೇಮು. ನೀನು ಅವನ್ನ ನೋಡೇ ಇಲ್ಲ. ಅವ್ನು ಹುಡುಗನ ಹೆಂಗೆ ನಂಬ್ತೀಯ, ಬೇರೆ ದೇಶದಲ್ಲಿದ್ದಾನೆ ಅಂದರೆ ಅವನು 4 ವರ್ಷ. ಹುಡುಗಿ ಗರ್ಲ್ ಫ್ರೆಂಡ್ ಇದ್ರೆ ಏನು ಮಾಡ್ತೀಯಾ? ಹೌದು, ತುಂಬ ಅನಿಸ್ತು ಅದೆಲ್ಲ. ಬಟ್ ಅಂದರೂ ಸ್ಟ್ರಾಂಗ್ ಕನೆಕ್ಷನ್. ಎಸ್, ಕನೆಕ್ಷನ್ ವಾಸ್ ವೆರಿ ಸ್ಟ್ರಾಂಗ್. ಖುಷಿಯಾಗಿದ್ರೆ 2 ವರ್ಷ ಆಗಿದೆ ಮದುವೆ ಆಗಿ. ಹಾಂ, ಅದು ಅವಳೇ ಹೇಳ್ತಾಳೆ. ನಾನು ಖುಷಿಯಾಗಿದ್ದೀನ ಬೇಬಿ. ಹಾಂ, ಇದ್ದೀನಿ ಖುಷಿಯಾಗಿ. ಇಲ್ಲ, ತುಂಬ ಖುಷಿಯಾಗಿದ್ದೀವಿ, ಆರಾಮಾಗಿದ್ದೀವಿ, ಏನೂ ತೊಂದರೆ ಇಲ್ಲ. ವಿ ಆರ್ ಲಿವಿಂಗ್ ಲೈಫ್. ಹ್ಯಾಪಿ ಫಾರ್ ಯು ಗೈಸ್. ರಾತ್ರಿ ನಮ್ಮ ಸಂಜನವರು ಅಡುಗೆ ಮಾಡೋದಕ್ಕೆ ಶಾಪಿಂಗ್ ಹೋಗಿ ಬಂದಿದ್ದೀವಿ. ಏನು ಮೇಡಮ್ ರಾತ್ರಿ ಅಡುಗೆ? ಪಲಾವ್. ಹಾಂ, ಪಲಾವ್. ಬಿರಿಯಾನಿನ ಪಲಾವ? ಬಿರಿಯಾನಿ. ವೆಜಿಟೇಬಲ್ ಬಿರಿಯಾನಿನ? ಹಾಂ, ಮೋಸ ವೆಜಿಟೇಬಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿನಾ? $9 ಕ್ಯಾಪ್ಸಿಕಮ್ಗೆ. $9 ಅಂದರೆ ಎಷ್ಟು? 7 9s 63, $630 1 kg ಕ್ಯಾಪ್ಸಿಕಮ್ಗೆ. per kg. $420 ಟೊಮ್ಯಾಟೊ. ಕೊತ್ತಂಬರಿ ಸೊಪ್ಪು ಇಷ್ಟಕ್ಕೆ $350. ಮೆಣಸಿನ್ಕಾಯಿ ಒಳ್ಳೆ ಪ್ರಿಂಟ್ ಮಾಡ್ದಂಗಿದೆ ಕಲರು. ಇದೆಲ್ಲ ಏನಂದರೆ ನೀವು ಕೊತ್ತಂಬರಿ ಸೊಪ್ಪನ್ನ ಮನೇಲಿ ಅಂದರೆ ನೋಡಿ ಪಾಟಲ್ಲಿ ಕೊಡ್ತಾರೆ, ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಮಿಕ್ಕಿದ್ರೆ ಹಂಗೆ ಬೆಳೆಸ್ಕೊಂಡು ಒಂದು ಸ್ವಲ್ಪ ದಿವಸ ಯೂಸ್ ಮಾಡ್ಬೋದು. ಸೊ ಈಗ ಎಷ್ಟು ತಿಂಗಳಿಗೆ ಅಥವಾ ವಾರಕ್ಕೆ ಎಷ್ಟು ಖರ್ಚಾಗುತ್ತೆ ಗ್ರಾಸರೀಸ್ ಇಲ್ಲಿ? ವಾರಕ್ಕೆ ಒಂದು $100 ಅಂತೂ ಬೇಕು. ಅಂದರೆ ಒಂದು $7,000 ಬೇಕು. $7,000 ಬೇಕು ವಾರಕ್ಕೆ. ತಿಂಗಳಿಗೆ ಎಷ್ಟಾಯ್ತಂಗಾರೆ? ತಿಂಗಳಿಗೆ $30,000 $450 ಗ್ರಾಸರೀಸ್ ಬೇಕು. 30,000 40,000 ಸರಿ 30,000. 30,000. ಆಸ್ಟ್ರೇಲಿಯಾ ಜನರು ಸಿಕ್ಕಾಪಟ್ಟೆ ಇಷ್ಟಪಡುವಂತಹ ಸ್ನ್ಯಾಕ್ಸ್ನ ನಮ್ಮ ಬ್ರದರ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೇಳಿ ಬ್ರೋ. ದಿಸ್ ಇಸ್ ಆಸ್ಟ್ರೇಲಿಯನ್ ಟಿಮ್ ಟ್ಯಾಮ್. ಎಲ್ಲರಿಗೂ ಆಸ್ಟ್ರೇಲಿಯಾದಲ್ಲಿ ವೆರಿ ಫೇಮಸ್ ಬಿಸ್ಕೆಟ್. ತುಂಬ ಚೆನ್ನಾಗಿದೆ. ಅದು ಬಿಟ್ಟು ಇನ್ನೇನು ಇಷ್ಟ ಆಗುತ್ತೆ ಆಸ್ಟ್ರೇಲಿಯನ್ ಸ್ನ್ಯಾಕ್ಸಲ್ಲಿ? ಇದು ಅಷ್ಟೇ, ಅಂದರೆ ನಮ್ಮ ಮಾರಿ ಬಿಸ್ಕೆಟ್ ಮೇಲೆ ಚಾಕ್ಲೇಟ್ ಹಾಕ್ದಂಗೆ. ಎಸ್. ಕೊನೆಗೂ ಬೆಳಗ್ಗೆಯಿಂದ ಸುತ್ತಾಡಿ ನಮ್ಮ ಕನ್ನಡಿಗರ ಮನೆಗೆ ಬಂದಿದ್ದೀವಿ. ಯಾವುದ್ರೂ ಹಿಂಗೆ ಗೇಟ್ ಹಾಕ್ಸಿದ್ದೀರಾ, ಯಾರು ಬರಬಾರ್ದು ಅಂದ್ಬಿಟ್ಟು. ಹೈ ಸೆಕ್ಯೂರಿಟಿ ಥರ ಇದೆ ಇದು. ಅಪಾರ್ಟ್ಮೆಂಟ್ಸಲ್ಲಿ ಅವ್ರು ಹಾಕ್ಬಿಡ್ತಾರೆ. ವೆರಿ ನೈಸ್. ಅಪಾರ್ಟ್ಮೆಂಟಲ್ಲಿ 10 ಮನೆ ಇದೆಯಂತೆ. ಈಗಷ್ಟೇ ಗಾಡಿ ಪಾರ್ಕ್ ಮಾಡಿದ್ವಿ. ಎದುರುಗಡೆ ನೀವು ನೋಡ್ಬೋದು ಸೈಕಲ್ ಪಾರ್ಕಿಂಗ್ ಮಾಡಿರುವಂತಹ ಅರೇಂಜ್ಮೆಂಟ್ ಚೆನ್ನಾಗಿದೆ. ಗೋಡೆಗೆ ನೇತಾಕ್ಬಿಟ್ಟಿದ್ದಾರೆ. ನನ್ನ ರೂಮ್ ರೈಲ್ವೆ ಬೋಗಿ ಥರ ಇದೆ ಉದ್ದಕ್ಕೆ. ಹಾಂ, ಏನು ಮೇಡಮ್ ನಿಮ್ಮ ಮನೆ ತೋರಿಸಿ. ಬನ್ನಿ. ಇದು ಹಾಲು,
ಇಲ್ಲಿ ಟಿ ವಿ ನಾನು ನನ್ನ ಹಸ್ಬೆಂಡ್ ಇಲ್ಲೇ ಚಿಲ್ ಮಾಡೋದು. ಇಲ್ಲಿ ನನ್ನ ಕಿಚನ್ ನಾನು ಅಡುಗೆ ಮಾಡೋದೆಲ್ಲ ಇಲ್ಲ. ಇದು ನಮ್ಮ ಪುಟ್ಟ ದೇವ್ರ ಮನೆ, ಅಲ್ಲೆಲ್ಲ ದೇವ್ರು ಇಟ್ಕೊಂಡಿದ್ದೀವಿ. ವೆರಿ ನೈಸ್, ವೆರಿ ನೈಸ್. ನಮ್ಮ ಸಂಸ್ಕೃತಿಯನ್ನು ದೂರದ ದೇಶದಲ್ಲೂ ಮರ್ತಿಲ್ಲ, ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ರೆ ಖುಷಿ ಆಯ್ತು ನೋಡಿ. ಇಲ್ಲಿ ಲಾಂಡ್ರಿ ರೂಮ್, ಇಲ್ಲೆಲ್ಲ ಲಾಂಡ್ರಿ ಹಾಕಕ್ಕೆ. ಓಕೆ, ಇಲ್ಲಿ ನಮ್ಮ ರೂಮು ಸ್ವಲ್ಪ ಎಲ್ಲ ಮುಚ್ಚಿಲ್ಲ. ಇದು ಬಾತ್ರೂಮ್, ನನ್ನ ಫೇವ್ರೆಟ್ ಜಾಗ ಬಾತ್ರೂಮ್. ಚೆನ್ನಾಗಿದೆ ನಿಮ್ಮ ಬಾತ್ರೂಮು, ಭಾಳ ಸ್ಪೇಷಿಯಸ್ ಆಗಿ 5 ಸ್ಟಾರ್ ಹೋಟೆಲ್ ಥರ ಇದೆ. ನಮ್ಮ ಬಾತ್ರೂಮು. ಇದು ನನ್ನ ರೂಮು, ನಿಮ್ಮ ರೂಮ್ ಇವತ್ತಿಗೆ ಗ್ಲೋಬಲ್ ಕನ್ನಡಿಗ ರೂಮ್. ಇದು ನಿಮ್ಮ ರೂಮ್, ಗೆಸ್ಟ್ ರೂಮ್. ಚೆನ್ನಾಗಿದೆ. ಎಷ್ಟು ಕೊಡಬೇಕು ಬಾಡಿಗೆ ಇದಕ್ಕೆ, ಈ ಮನೆಗೆ? ನಾವು ನೋಡಿ, ಈ ಮನೆಗೆ ಬಾಡಿಗೆ $1,75,000 ಕಟ್ಟಬೇಕು ಪ್ರತಿ ತಿಂಗಳು. ಆಸ್ಟ್ರೇಲಿಯಲ್ಲಿ ಇನ್ನೊಂದು ಸಿಸ್ಟಮ್ ಇದೆ, ಪ್ರತಿ ವಾರ ಕಟ್ಟೋದು ಎಲ್ಲದನ್ನು, ಆಮೇಲೆ ಅದನ್ನು ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಯಾಕಂದ್ರೆ ಇಲ್ಲಿ ವೇಜಸ್ ಕೊಡೋದೆಲ್ಲ ವೀಕ್ಲಿ ಅಲ್ವಾ, ಬಟ್ ಆರ್ಲಿ ವೇಜಸ್ ಇಂದ ಕಲೆಕ್ಟ್ ಆರ್ಲಿ ವೇಜಸ್. ಆದ್ರೂ $1,70,000 ಬಾಡಿಗೆ ಅಂದ್ರೆ ಮೆಲ್ಬೋರ್ನ್ ಅಥವಾ ಈ ಮೇಜರ್ ಸಿಟೀಸ್ ಅಲ್ಲಿ ಕಾಸ್ಟ್ಲಿ ಇದಲ್ಲ ದುನಿಯಾ. ಸಿಡ್ನಿ ಎಲ್ಲ ಕಡೆ ಆಕ್ಚುಲಿ ಈಗ ಸೇಮ್ ಪ್ರೈಸ್. ಇಲ್ಲಿ ಹೌಸಿಂಗ್ ಕ್ರೈಸಿಸ್ ಇದೆ ತುಂಬಾ, ಓವರ್ ಪಾಪ್ಯುಲೇಟೆಡ್, ಜನನ್ ಕರ್ಸ್ಕೊಂಡು ಮನೆನೇ ಇಲ್ಲ. ಸೊ ಅದಕ್ಕೆ ಈಗ ಗೌರ್ಮೆಂಟ್ ಎಲ್ಲ ಸ್ಟ್ರಿಕ್ಟ್ ಪಾಲಿಸಿ ತರ್ತಾರೆ, ಇಲ್ಲಿ ಅವರು ಫಸ್ಟ್ ಮನೆ ಕೊಡ್ರಪ್ಪ, ಆಮೇಲೆ ಬೇರೆ ಜನ ಕರ್ಸಿ ಅಂತ. ಸೊ ದಟ್ ಎಲ್ಲ ಕ್ರೈಸಿಸ್ ಕಡಿಮೆ ಆಗಲಿ. ಆಕ್ಚುಲಿ ಲೈಕ್ ಪೀಕ್ ಟೈಮ್ ಅಂತ ಇಷ್ಟೊಂದು ಮುಂಚೆ ಹೇಳಿಲ್ಲ, 2 BHK ಹೌಸ್ ಎಲ್ಲ ಇವು ಗೆರೆಟ್ ಫಾರ್ 1,800 1 ಲಕ್ಷ ಸಿಕ್ತಿತ್ತು. ಬಟ್ ಈಗ ಕ್ರೈಸಿಸ್ ಎಲ್ಲ ತುಂಬಾ ಆಗಿ ಎಫೆಕ್ಟ್ ಆಗಿ ನೈಸ್, ಚೆನ್ನಾಗಿದೆ ಮನೆ. ಇಲ್ಲ ಆಚೆ ಕಡೆ ಬಾಲ್ಕನಿ ಚೆನ್ನಾಗಿದೆ, ಈ ಸ್ಪೇಸ್ ಚೆನ್ನಾಗಿದೆ. ನಾವಿರೋಂತಹ ಸಬರ್ಬ್, ಈಗ ನಾವು ಬೆಂಗಳೂರಲ್ಲಿ ಇದ್ರೆ ಕೆಂಗೇರಿ, ಆ ಥರ ಇದರ ಬೆಂಟ್ಲಿ ಈಸ್ಟ್ ಅಂತಾರೆ, ಮೆಲ್ಬೋರ್ನ್ನ ಭಾಗ. ನೋಡ್ರಿ ಇಲ್ಲಿ ಗ್ಲೋಬಲ್ ಕನ್ನಡಿಗ ಟಿವಿಲಿ ಎದುರುಗಡೆ ಕೂಡ ನಾನೇ, ನನ್ನ ವಿಡಿಯೋ ನನಗೆ ತೋರಿಸ್ತಾ ಇದ್ದಾರೆ ಸಂಜನಾ ಮೇಡಮ್. ಸೇವ್ ಪುರಿ.